ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ಒನ್ ಪೀಸ್ ಚಾಪ್ಟರ್ ರಿವ್ಯೂಗೆ ಇವತ್ತು ನಾವು ಚಾಪ್ಟರ್ ರಿವ್ಯೂ ಮಾಡ್ತಾ ಇರೋದು 1183 ಚಾಪ್ಟರ್ನ ಹೆಸರು ಗುಡ್ ಮಾರ್ ಮೇಡ್. ಹೌದು, ಒಂಥರ ವಿಚಿತ್ರವಾಗಿದೆ ಹೆಸರು. ಏನಿದು ಗುಡ್ ಮಾರ್ ಮೇಡ್ ಅಂದ್ರೆ ಇದು ಗುಡ್ ಆಬ್ವಿಯಸ್ಲಿ, ಮಾರ್ ಅಂದ್ರೆ ಮಾರ್ನಿಂಗ್, ನೆಕ್ಸ್ಟ್ ಮೇಡ್ ಮರ್ಮೇಡ್. ಸೊ ಗುಡ್ ಮಾರ್ನಿಂಗ್ ಮರ್ಮೇಡ್ ಅಂತ ಹೇಳೋದು, ಅದನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಗುಡ್ ಮಾರ್ ಮೇಡ್ ಅಂತ ಹೆಸರಿಟ್ಟಿದ್ದಾರೆ. ಅಂಡ್ ನೆಕ್ಸ್ಟ್ ನಾವು ಇವಾಗ ಚಾಪ್ಟರ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಕವರ್ ಪೇಜ್ ರಿಕ್ವೆಸ್ಟ್ ನ ನೋಡ್ತಾ ಇದ್ವಿ, ಆದ್ರೆ ಈ ಸರಿ ನಾವು ಕಲರ್ ಸ್ಪ್ರೆಡ್ ನ ನೋಡ್ತಾ ಇದ್ವಿ. ಸರಿನಾ, ನಂಗಂತೂ ಇಷ್ಟ ಆಗಿದೆ ಕಲರ್ ಸ್ಪ್ರೆಡ್. ಇದೇನಪ್ಪ ಕಲರ್ ಸ್ಪ್ರೆಡ್ ಅಂದ್ರೆ, ಒಂದು ಆನೆ ಅದರ ಸೊಂಡಲ್ಲಿ ನೀರು ತಗೊಂಡು ಸ್ಪ್ಲಾಶ್ ಮಾಡುತ್ತಲ್ಲ, ಅದೇ ತರನೇ ಇವಾಗ ಸ್ಟ್ರಾ ಹ್ಯಾಟ್ಸ್ ಎಲ್ಲ ನೀರೊಳಗಡೆ ಸ್ಪ್ಲಾಶ್ ಆಗಿ ಆಕಾಶದಲ್ಲಿ ಆಡ್ತಾ ಇದ್ದಾರೆ. ಅಂಡ್ ಆಬ್ವಿಯಸ್ಲಿ ಎಲ್ಲಾ ಸ್ಟ್ರಾ ಹ್ಯಾಟ್ಸ್ ಇಲ್ಲಿ ಕಾಣಿಸ್ತಾರೆ ನಮಗೆ. ಇದ್ರಲ್ಲಿ ಬುರ್ಕ್ ಮಾತ್ರ ಫುಲ್ ಇತ್ತು, ಮಾಮೂಲಿ ಗಿಟಾರ್ ನೋಡ್ಸ್ಕೊಂಡು ಅಂತ ಜಾಮ್ ಮಾಡ್ತಾ ಇದ್ದಾನೆ. ಅಂಡ್ ಲೂಫಿ ಆಬ್ವಿಯಸ್ಲಿ ಫುಲ್ ಅವ್ನು ನೀಕಾ ಫಾರ್ಮಲ್ ನೀಕಾ ಪೋಸ್ ತರನೇ ಇದೆ, ಅವ್ನು ಫುಲ್ ಸಕಲಾಗಿದ್ದಾನೆ. ಅಂಡ್ ನೆಕ್ಸ್ಟ್ ಕೆಳಗಡೆ ಝೋರೋ ಆಮೇಲೆ ಅವನು ಕುಡಿತಾ ಇದ್ದಾನೆ ಬಾಟ್ಲಲ್ಲಿ. ಅಂಡ್ ನೆಕ್ಸ್ಟ್ ಸಾಂಜಿ ರಾಬಿನ್ಗೆ ಇವಾಗ ಟ್ರೀಟ್ ತಗೊಂಡೋಗಿ ಕೊಡ್ತಾ ಇದ್ದಾನೆ. ಅಂಡ್ ಉಸಾಪ್ ಅಂತೂ ಫುಲ್ ಆನೆ ಹಿಡ್ಕೊಂಡ್ಬಿಟ್ಟಿದ್ದಾನೆ, ಅವ್ನು ಆ ಕಡೆ ಆಚೆ ಹೋಗ್ತಾನೆ ಇಲ್ಲ. ಅಂಡ್ ನಾಮಿ ಮ್ಯಾಪ್ ನೋಡ್ಬಿಟ್ಟು ಯಾವ ಕಡೆ ಹೋಗ್ಬೇಕು ಅಂತ ಡೈರೆಕ್ಷನ್ ಎಲ್ಲ ತೋರಿಸ್ತಾ ಇದ್ದಾರೆ. ಸೊ ಒಂಥರ ಕಲರ್ ಸ್ಪ್ರೆಡ್ ಎಲ್ಲ ಚೆನ್ನಾಗಿದೆ. ಫ್ರಾಂಕಿ ಹಿಂದೆ ಬ್ಯಾಕ್ ಗ್ರೌಂಡ್ ಇದ್ದಾನೆ, ಜಿಂಬೆನು ಬ್ಯಾಕ್ ಗ್ರೌಂಡ್ ಇದ್ದಾನೆ, ರಾಬಿನ್ ಬುಕ್ ಓದ್ತಾ ಇದ್ದಾಳೆ, ಕ್ರೇಜ್ ಆಗಿದೆ, ಚಾಪರ್ ಮುಂದೆ ಇದ್ದಾನೆ. ಸೊ ಎಲ್ಲ ಕ್ರೇಜ್ ಆಗಿದೆ. ನಂಗೆ ಕಲರ್ ಪೇಜ್ ಇಷ್ಟ ಆಯ್ತು. ನಿಮ್ಗೆ ಎಷ್ಟು ಇಷ್ಟ ಆಯ್ತು ಕಲರ್ ಪೇಜ್ ಕರೆಕ್ಟಾಗಿ ಕಾಮೆಂಟ್ ಮಾಡಿ ತಿಳಿಸಿ. ಅಂಡ್ ಇಷ್ಟೆಲ್ಲ ಆದ್ಮೇಲೆ ನಾವು ಅಬ್ಸಲ್ಯೂಟ್ಲಿ ಚಾಪ್ಟರ್ಗೆ ಶಿಫ್ಟ್ ಆಗ್ತೀವಿ. ಚಾಪ್ಟರ್ ನಮಗೆ ಆಬ್ವಿಯಸ್ಲಿ ಓದ್ ಚಾಪ್ಟರ್ ಎಲ್ಲಿ ನಿಲ್ಸಿದ್ವೋ ಅಲ್ಲೇ ನಾವು ಕಂಟಿನ್ಯೂ ಆಗ್ತೀವಿ. ಈ ಚಾಪ್ಟರ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಫಸ್ಟ್ ಈಮುನ ನೋಡ್ತೀವಿ. ಸರಿನಾ, ಈಮು ಇವಾಗ ಮತ್ತೆ ರ್ಯಾಗ್ನಿಯರ್ ಅಂದ್ರೆ ಅಳಿಲ್ ಜೊತೆ ಮಾತಾಡ್ತಿದ್ದಾನೆ. ಯಾವ ತರ ಅಂದ್ರೆ, ನೀನ್ ಇಷ್ಟೆಲ್ಲ ವರ್ಷ ನೀನು ಹೊಸ ಮಾಸ್ಟರ್ಗೋಸ್ಕರ ಕಾದ್ಯಾ, ನನ್ನೆಲ್ಲ ಬಿಟ್ಬಿಟ್ಟು ಇಷ್ಟು ಹೊಸ ಮಾಸ್ಟರ್ಗೋಸ್ಕರ ಕಾದ್ಯಾ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ಅಂಡ್ ನಾನು ಮುಂಚೆನೆ ಅನ್ಕೊಳ್ತಾ ಇದ್ದೆ ಏನಂದ್ರೆ, ಮೋಸ್ಟ್ಲಿ ಈ ಅಳಿಲು ಅಂದ್ರೆ ರ್ಯಾಗ್ನಿಯರ್ಗೂ ಮತ್ತೆ ಈಮುಗೂ ಹಳೆ ದ್ವೇಷ ಇದೆ. ಹೌದು, ಹಳೇದೇನೋ ದೊಡ್ಡ ದ್ವೇಷ ಇದೆ. ಈ ಅಳಿಲು ಈಮು ಮೇಲೆ ರಿವೆಂಜ್ ತೀರ್ಸ್ಕೋಬೇಕು ಅಂತ ಇಷ್ಟೆಲ್ಲ ವರ್ಷ ಕಾಯ್ಕೊಂಡು ಬಂದಿದೆ. ಸರಿನಾ, ಮೋಸ್ಟ್ಲಿ ಈ ಅಳಿಲು ಮುಂಚೆ ದಿ ವಾರ್ ಆಫ್ ಗಾಡ್ ಜೊತೆನೇ ಇತ್ತು, ಅಂಡ್ ವಾರ್ ಆಫ್ ಗಾಡ್ ಈಮು ಜೊತೆ ಇದ್ದ. ಸೊ ಇವರಿಬ್ರು ಚೆನ್ನಾಗೇ ಇದ್ರು, ಬಟ್ ಮಧ್ಯದಲ್ಲಿ ಏನೋ ಒಂದು ದೊಡ್ಡಾಗೇನೋ ನಡೆಯುತ್ತೆ. ಸೊ ಅದರಿಂದ ದಿ ವಾರ್ ಆಫ್ ಗಾಡು ಮತ್ತೆ ಈಮು ಇಬ್ರು ಬೇರೆ ಬೇರೆ ಆಗ್ತಾರೆ, ಆಪೋಸಿಟ್ ಆಗ್ತಾರೆ. ಅಂಡ್ ಅದಾದ್ಮೇಲೆ ವಾರ್ ಆಫ್ ಗಾಡ್ ಸತ್ತೋಗ್ತಾರೆ ಯಾವುದೋ ಕಾರಣದಿಂದ. ಅಂಡ್ ಅದು ಈಮು ಇಂದನೇ ಅಂತ ಅನ್ಸುತ್ತೆ. ಸರಿನಾ, ಈಮು ಇಂದನೇ ಅಂತ ಅನ್ಸುತ್ತೆ. ಯಾಕೆ ಅಂತ ನಾನು ಮುಂದೆ ಒಂದು ಸಿನಿಮಾ ಬರುತ್ತೆ ಅವಾಗ ಹೇಳ್ತೀನಿ. ಸರಿನಾ, ಈಮು ಇಂದನೇ ದಿ ವಾರ್ ಆಫ್ ಗಾಡ್ ಅವನು ಸತ್ತೋಗ್ತಾನೆ ಅಂತ ಅನ್ಸುತ್ತೆ. ಅದರಿಂದನೇ ಈ ಅಳಿಲಿಗೆ, ಯಾಕಂದ್ರೆ ಅದು ವಾರ್ ಆಫ್ ಗಾಡ್ ಜೊತೆನೇ ಇತ್ತಲ್ಲ, ಆ ಅಳಿಲಿಗೆ ಇವಾಗ ಈಮು ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ, ರಿವೆಂಜ್ ತೀರ್ಕೋಬೇಕು ಅಂತ ಕಾಯ್ತಾರೆ. ಅದಕ್ಕೋಸ್ಕರ ಅದು ಇಷ್ಟೆಲ್ಲ ವರ್ಷ ಕಾಯ್ಕೊಂಡಿತ್ತು ಅದರ ಹೊಸ ಮಾಸ್ಟರ್ನ ಹುಡುಕೊಂಡು ಹೋಗೋದಕ್ಕೆ. ಸೊ ಇವಾಗ ಈ ಲೋಕಿ ಸಿಕ್ಕಿರೋದ್ರಿಂದ, ಸೊ ಇವಾಗ ಲೋಕಿ ಜೊತೆಗೆ ಇದೆ ಈ ರ್ಯಾಗ್ನಿಯರ್ ಅಥವಾ ಅಳಿಲು ಅಂತ ಹೇಳ್ಬೋದು. ಸರಿನಾ, ಅಂಡ್ ಇವಾಗ ಅಳಿಲು ಅದನ್ನ ಕೇಳಿಸ್ಕೊಂಡು ಸ್ಕ್ವಿಕ್ 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 ಅಂತ ಹೇಳುತ್ತೆ. ಅದು ಮೋಸ್ಟ್ಲಿ ನನ್ಗೆ ಅನ್ಸುತ್ತೆ ಲೋಕಿಗೆ ಇವಾಗ ಈ ಅಳಿಲ್ ಏನ್ ಮಾತಾಡುತ್ತೆ ಅಂತ ಅರ್ಥ ಆಗತ್ತಾ ಇಲ್ವ ಅಂತ ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಇಷ್ಟೆಲ್ಲ 6 ವರ್ಷಗಳ ಕಾಲ ಮತ್ತೆ ಅದಕ್ಕಿಂತ ಮುಂಚೆಯಿಂದನೂ ಅಳಿಲ್ ಜೊತೆ ಎಲ್ಲ ಇದ್ದ ಅವನು. ಸೊ ಅಳಿಲ್ ಮಾತಾಡೋದು ಲೋಕಿಗೆ ಅರ್ಥ ಆಗುತ್ತಾ ಇಲ್ವಾ ಅಂತ ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ಅವ್ನಿಗೆ ಅರ್ಥ ಆಗ್ತಿಲ್ಲ ಅಂತಾನೆ ಅನ್ಸುತ್ತೆ. ಅದಂತೂ ಸಿಕ್ಕಾಪಟ್ಟೆ ಕೆಟ್ಟಾಗಿರುತ್ತೆ. ಇದು ಅಳಿಲ್ ಏನ್ ಮಾತಾಡಿದೆ, ಏನೋ ಒಂದು ಸನ್ನೆ ಮಾಡಿದ್ರೆ ಏನಾದ್ರು ಬಾಡಿ ಲ್ಯಾಂಗ್ವೇಜ್ ಇಂದನೂ ಅರ್ಥ ಮಾಡ್ಕೋಬಹುದು, ಬಟ್ ಲೋಕಿಗೆ ಅದು ಅರ್ಥ ಆಗಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ನು ಹೇಳ್ತಿದ್ದಾನೆ, ಏನ್ ಇವ್ರು ಮಾತಾಡ್ತಿದ್ದೀರಲ್ಲ ಅಂತ. ಅವ್ನು ಹಂಗೆ ಕೇಳ್ತಾನೆ. ಸರಿ, ನಾ ಅಳಿಲಿಗೆ ಏನ್ ಇವ್ರು ಮಾತಾಡ್ತಿದ್ದೀರಲ್ಲ ಇಬ್ರು ನನ್ಗೆ ಗೊತ್ತಿಲ್ದಂಗೆ ಅಂತ ಲೋಕಿ ಕೇಳ್ತಾ ಇದ್ದಾನೆ. ಸೊ ಲೋಕಿಗೆ ಆ ಸ್ಕ್ವಿರಲ್ ಏನ್ ಮಾತಾಡುತ್ತೋ ಅದು ಅರ್ಥ ಆಗಲ್ಲ. ಸೊ ನೆಕ್ಸ್ಟ್ ಹಂಗೆ ಸ್ಕ್ವಿರಲ್ ಶಿಫ್ಟ್ ಆಗ್ತೀವಿ ನಾವು. ಇವಾಗ ಈಮು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿ ಮಾತಾಡೋಕ್ಕೆ ಶುರು ಮಾಡ್ತಾನೆ ಫಸ್ಟ್ ಟೈಮ್ ನಾನು ನೋಡ್ದಂಗೆ. ಯಾಕೆಂದ್ರೆ ಇವಾಗ ಈಮು ಹೇಳೋದಕ್ಕೆ ಶುರು ಮಾಡ್ತಾನೆ, ಲೋಕಿ, ಸ್ಟ್ರಾ ಹ್ಯಾಟ್, ಲೂಫಿ, ನೀವಿಬ್ರು ಕೂಡ ನನ್ನನ್ನು ಸೋಲ್ಸೋದಿಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ಮೂವ್ ಅಂದ್ರೆ ನಾನು ಈಮು ನಿಮ್ಮನ್ನ ಡಿಫೀಟ್ ಮಾಡ್ತೀನಿ, ಜಸ್ಟ್ ಲೈಕ್ ಡೋಜಾನ್. ಸೊ ನೀವಿಬ್ರು ಕೂಡ ನನ್ನ ಡಿಫೀಟ್ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈಮು ಇಲ್ಲಿವರೆಗೂ ಲೋಕಿನಾಗಿರ್ಬೋದು ಅಥವಾ ಲೂಫಿನಾಗಿರ್ಬೋದು ಅವ್ರ ಪರ್ಸನಾಲಿಟಿ ಮತ್ತೆ ಅಥವಾ ಅವ್ರ ಒರಿಜಿನಲ್ ಹೆಸರಿಂದ ಕರಿತಾ ಇರೋದಿಲ್ಲ. ಇಷ್ಟೊತ್ತಕ್ಕೆ ಅವನು ಲೂಫಿನ ನೀಕಾ ಅಂತಾನೆ ಕರಿತಾ ಇದ್ದ, ಅಂಡ್ ಲೋಕಿನ ನಿಡ್ಹಾಗ್ ಅಂತಾನೆ ಕರಿತಾ ಇದ್ದ. ಸೊ ಇದೇ ಫಸ್ಟ್ ಟೈಮ್ ನಾನ್ ನೋಟಿಸ್ ಮಾಡ್ದಂಗೆ ಈಮು ಲೂಫಿನ ನೀಕಾ ಅಂತ ಕರಿದೆ ಬರೀ ಲೂಫಿ ಅಂತಾನೆ ಕರೆದಿರೋದು, ಅಂಡ್ ಲೋಕಿನ ನಿಡ್ಹಾಗ್ ಅಂತ ಕರಿದೆ ಲೋಕಿ ಅಂತಾನೆ ಕರೆದಿರೋದು, ಮೆನ್ಷನ್ ಮಾಡಿರೋದು. ಸೊ ಇಟ್ ವಾಸ್ ಗುಡ್. ಅಂಡ್ ನೆಕ್ಸ್ಟ್ ಅವ್ನು ಮೆನ್ಷನ್ ಮಾಡ್ತಾನೆ, ನೀವಿಬ್ರು ಕೂಡ ನನ್ನ ಸೋಲ್ಸೋದಿಕ್ಕಾಗೋದಿಲ್ಲ, ನಾನು ನಿಮ್ಮಿಬ್ರು ಮುಗಿಸ್ತೀನಿ, ಜಸ್ಟ್ ಲೈಕ್ ಡೋಜಾನ್, ಡೋಜಾನ್ನ ಸಾಯಿಸ್ದಂಗೆ ನಿಮ್ಮಿಬ್ರು ಕೂಡ ಸಾಯಿಸ್ತೀನಿ ಅಂತ ಹೇಳ್ತಾನೆ. ಸೊ ಅವಾಗಲೇ ಸ್ಕ್ವಿರಿಲ್ಗೂ ಮತ್ತೆ ಈಮುಗೂ ಏನು ರಿವೆಂಜು, ಏನು ಕೋಪ ಇಬ್ರಿಗೂ ಅಂತ ಕೇಳ್ತಿದ್ದಲ್ವಾ, ಇದೇ ಅನಿಸುತ್ತೆ ನನಗೆ. ಡೋಜಾನ್ ಒನ್ ಪೀಸಲ್ಲಿ ಹೊಸ ಹೆಸರು ಬಂದಿದೆ, ಡೋಜಾನ್. ಯಾರು ಡೋಜಾನ್ ಗೊತ್ತಿಲ್ಲ, ಆದರೆ ನನಗನ್ನಿಸ್ತಾ ಇರೋದು ಡೋಜಾನ್ ದಿ ವಾರ್ ಆಫ್ ಗಾಡ್ ಇದ್ನಲ್ಲ ಅವನ ಒರಿಜಿನಲ್ ಹೆಸರು ಅಂತ. ಸೊ ಅಳಿಲು ಮುಂಚೆ ಹಳೆ ಓನರ್ ಯಾರು, ಡೋಜಾನ್ ಆಗಿರ್ಬೋದು ಅಂತ ನನಗನ್ನಿಸ್ತಾ ಇದೆ. ಸೊ ಅದೇ ನನಗನ್ನಿಸ್ತಾ ಇರೋದು ಡೋಜಾನೇ
ದಿ ವಾರ್ ಆಫ್ ಗಾಡ್ ಆಗಿರೋದ್ರಿಂದ ಸೊ ಡೋಜಾನ್ಗೂ ಮತ್ತೆ ಈಮುಗೂ ಮಧ್ಯದಲ್ಲಿ ಏನೋ ಆಗುತ್ತೆ. ಸೊ ಅವರಿಬ್ರು ಬೇರೆ ಬೇರೆ ಆಗ್ತಾರೆ. ಅಂಡ್ ಅವಾಗ ಈಮು ಡೋಜಾನ್ನ ಸಾಯಿಸ್ತಾನೆ. ಸೊ ಅದಕ್ಕೋಸ್ಕರನೇ ಅಳಿಲಿಗೆ ರಿವೆಂಜ್ ತೀರಿಸ್ಕೋಬೇಕಾಗಿರೋದು ಈ ಮುಂಬೆ ಅಂತ ನನಗನ್ನಿಸ್ತಾ ಇದೆ. ಸೊ ಇದೊಂದು ಕ್ರೇಜಿ ಥಿಯರಿ, ವರ್ಕ್ ಆಗುತ್ತೋ ಗೊತ್ತಿಲ್ಲ, ಬಟ್ ಒಟ್ಟಲ್ಲಿ ಹೊಸ ಹೆಸರು ಬಂದಿದೆ ಡೋಜಾನ್. ಡೋಜಾನ್ ಯಾರು ಅಂತ ಗೊತ್ತಿಲ್ಲ. ಅಂಡ್ ಇನ್ನೊಂದು ರೂಪನೂ ತಗೋಬಹುದು. ಡೋಜಾನ್ನ ಅರ್ಥನ ಬ್ರೇಕ್ ಡೌನ್ ಮಾಡೋದ್ರಲ್ಲಿ ನಾನು ಸ್ವಲ್ಪ ಕೆಲವು ವಿಷಯಗಳನ್ನ ತಿಳ್ಕೊಂಡು ಅದನ್ನ ಶೇರ್ ಮಾಡ್ತೀನಿ. ಡೋಜಾನ್ ಅಂದ್ರೆ ಡೋ ಇದೆ ಮೇನ್, ಡೋಜಾನ್. ಸೊ ಒಂಥರ ಅದು ಮುಂದುವರೆದ ಭಾಗ. ಡೋ ಮೇನ್. ಡೋ ಅಂದ್ರೆ ಜಾಪನೀಸ್ ಅಲ್ಲಿ ಅಥವಾ ಬೇರೆ ಏನಾದ್ರು ಪದಗಳಲ್ಲಿ ಅರ್ತ್ ಅಥವಾ ಭೂಮಿ ಆ ಥರ ಸೌಂಡ್ ಬರುತ್ತಂತೆ. ನನ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಡೋ ಅಂತ ಬಂದರೆ ಈ ಥರ ಭೂಮಿನ ರೆಪ್ರೆಸೆಂಟ್ ಮಾಡೋ ಥರ ಬರುತ್ತೆ ಡೋ ಅನ್ನೋದು. ಆ್ಯಂಡ್ ಝಾನ್ ಅಂತ ಬಂದರೆ ಈ ಬೆಟ್ಟ, ಮೌಂಟೇನ್ಸ್ ಈ ಥರದಕ್ಕೆ ಮಾಡುತ್ತೆ. ಸೊ ಇವೆರಡನ್ನೂ ಕೂಡಿಸಿದ್ರೆ ಅಥವಾ ಅರ್ತ್ ಮತ್ತು ಮೌಂಟೇನ್ ಎರಡು ಒಂದೇ, ಆಲ್ಮೋಸ್ಟ್ ಎಲ್ಲ ಒಂದೇ ಅಲ್ವಾ? ಅದಕ್ಕೋಸ್ಕರನೇ ಯಾಕೆ ಅರ್ತ್ ಗಾಡ್ ಆಗಿರಬಾರ್ದು ಅಂತ ಟಾಕ್ಸ್ ಓಡಾಡ್ತಾ ಇದೆ. ಸೊ ನಿಮ್ಗೇನಂತ ಕೇಳಕೊಂಡು ಮಾಡಿ, ನನಗಂತೂ ಕ್ರೇಜಿಯಾಗಿ ಅನಿಸುತ್ತೆ. ಎರಡು ಥಿಯರಿನೂ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಇವಾಗ ನಾವು ಯಾಕೆ ಗಾಡ್ಸ್ ಬಗ್ಗೆ ತಗೊಂಡೆ ಅಂದರೆ, ಇವಾಗ ನಾವು ಸನ್ ಗಾಡ್ ನೀಕಾ ನೋಡಿದ್ವಿ, ಲೂಫಿ, ಆ್ಯಂಡ್ ನೆಕ್ಸ್ಟ್ ಇವಾಗ ಝಾಝಾ ನೋಡಿದ್ವಿ, ದಿ ರೈನ್ ಗಾಡ್, ಆ್ಯಂಡ್ ನೆಕ್ಸ್ಟ್ ಫಾರೆಸ್ಟ್ ಗಾಡ್ ಯಾರು ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ, ಬಟ್ ಅರ್ತ್ ಗಾಡೇ ಆಗಿರ್ಬೋದು ಡೋಜಾನ್ ಅಂತ ಅನಿಸ್ತಾ ಇದೆ. ಅಥವಾ ಲೋಕಿ ಮತ್ತೆ ಅದರ ಹಳೆ ಓನರು, ಸ್ಕುರಿಲ್ನ ಹಳೆ ಓನರ್ ಡೋಜಾನ್ ಕೂಡ ಆಗಿರ್ಬೋದು, ದಿ ವಾರ್ ಆಫ್ ಗಾಡ್ ಕೂಡ ಆಗಿರ್ಬೋದು. ಸೊ ಯಾವ್ದು ಬೇಕಾದ್ರೆ ಆಗಿರ್ಬೋದು. ಸೊ ಗೊತ್ತಿಲ್ಲ, ನಿಮಗೆ ಕೆಳಕೊಂಡು ಮಾಡ್ತೀವಿ. ಸೊ ಜಸ್ಟ್ ಲೈಕ್ ಡೋಜಾನ್ನ ಸಾಯಿಸ್ದಂಗೆ ನಿಮ್ಮಿಬ್ರು ಕೂಡ ಸಾಯಿಸ್ತೀನಿ, ಲೂಫಿ ಮತ್ತೆ ಲೋಕಿ ಅಂತ ಅವನು ಹೇಳ್ತಾನೆ. ಆ್ಯಂಡ್ ಇದಾದ್ಮೇಲೆ ಈಮು ಅವನ ವೆಪನ್ ಏನಿದೆ ಆ ವೆಪನ್ನ ನೆಕ್ಸ್ಟ್ ಲೆವೆಲ್ ಅನ್ಲಾಕ್ ಮಾಡ್ತಾನೆ. ಸೊ ಅವನ ವೆಪನ್ನ ದೊಡ್ಡದು ಮಾಡ್ತಾನೆ. ಅವನ ವೆಪನ್ ಏನಿದೆ ಆಲ್ರೆಡಿ ಅದಕ್ಕಿಂತ ದೊಡ್ಡದು ಮಾಡ್ತಾನೆ. ಆ್ಯಂಡ್ ಅದನ್ನ ದಿ ಸೋರ್ಡ್ ಆಫ್ ವ್ರಾತ್ ಗ್ರಿಮ್ ಅಂತ ಕರೀತಾನೆ. ಸೊ ದಿ ಸೋರ್ಡ್ ಆಫ್ ವ್ರಾತ್ ಗ್ರಿಮ್. ಆ್ಯಂಡ್ ಅದಂದಿದ ತಕ್ಷಣ ಅವನ ಸೋರ್ಡ್ ಏನಿದೆ ಅದನ್ನ ಎಕ್ಸ್ಟೆಂಡ್ ಆಗಿ ಅದ್ರ ಸುತ್ತ ಬ್ಲ್ಯಾಕ್ ಕಲರ್ ಫ್ಲೇಮ್ಸ್ ಅಂಟ್ಕೊಳ್ತಾ ಸರಿನಾ. ಅದ್ರ ಸುತ್ತ ಬ್ಲ್ಯಾಕ್ ಕಲರ್ ಫ್ಲೇಮ್ಸ್ ಎಲ್ಲ ಬರುತ್ತೆ. ಆ್ಯಂಡ್ ಅವನು ಅದನ್ನ ಸ್ವಿಂಗ್ ಮಾಡೋದಕ್ಕೆ ಶುರು ಮಾಡ್ತಾನೆ ಸರಿನಾ. ಆ್ಯಂಡ್ ಇವಾಗ ಲೋಕಿ ಮತ್ತೆ ಈಮು ಇಬ್ರು ಕ್ಲಾಶ್ ಆಗೋದಿಕ್ಕೆ ಹೋಗ್ತಾ ಇದ್ದಾರೆ. ಬಟ್ ಅಲ್ಲಿ ಕಟ್ ಆಗುತ್ತೆ. ಮುಂದೆ ಏನಾಯ್ತು, ಆ ಸೋರ್ಡಿಂದ ಅವ್ನು ಲೋಕಿಗೆ ಹೊಡೆದ್ನ, ಲೋಕಿ ಇವನಿಗೆ ಅಟ್ಯಾಕ್ ಮಾಡ್ದ, ಏನು ಗೊತ್ತಿಲ್ಲ. ಸೊ ಅಲ್ಲಿ ಕಟ್ ಆಗುತ್ತೆ. ಆ್ಯಂಡ್ ದಿ ಸೋರ್ಡ್ ಆಫ್ ವ್ರಾತ್ ಗ್ರಿಮ್ ಇದರ ಅರ್ಥನ ಹುಡುಕೊಂಡೋದಾಗ ನನಗೆ ಸಿಕ್ಕಿದ್ದು, ಸೋರ್ಡ್ ಆಫ್ ವ್ರಾತ್ ಗ್ರಿಮ್ ಅಂದರೆ ಒಂದು ಮರಕ್ಕೆ ಚುಚ್ಚಿರುವ ಒಂದು ಕತ್ತಿ ಅಂತ ಹೇಳ್ಬೋದು. ಒಂದು ಮರಕ್ಕೆ ಚುಚ್ಚಿರುವ ಒಂದು ಕತ್ತಿ. ಸೊ ಎಲ್ಬ್ಯಾಫ್ ಅಲ್ಲಿ ಒಂದು ದೊಡ್ಡ ಮರ ಕೂಡ ಇದೆ. ಆ್ಯಂಡ್ ಅದ್ರ ಜೊತೆಗೆ ಆ ಮರದ ಹತ್ರನೇ ಒಂದು ದೊಡ್ಡ ಜೈಂಟ್ ಸೋರ್ಡ್ ಕೂಡ ಇದೆ. ಅದಕ್ಕೂ ಇದಕ್ಕೂ ಏನಾರ ಕನೆಕ್ಷನ್ ಇದೆಯಾ ಅಂತ ನನಗನ್ನಿಸ್ತಾ ಇದೆ. ಸೊ ಹೆಸರು ಆ ಥರ ಇದೆ. ಯಾಕಂದ್ರೆ ಈಮು ಒಂದೊಂದು ಚಾಪ್ಟರ್ ಒಂದೊಂದು ಹೊಸ ಹೆಸರನ್ನ ಬಿಡ್ತಾ ಇದ್ದಾನೆ, ಒಂದು ಹೊಸ ಹೆಸರನ್ನ ಅಟ್ಯಾಕ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಾನೆ. ಸೊ ಗೊತ್ತಿಲ್ಲ ಯಾವ ತರ ಕನೆಕ್ಟ್ ಆಗಿದೆ ಅಂತ. ಒಟ್ಟಿನಲ್ಲಿ ಸೋರ್ಡ್ ಆಫ್ ವ್ರಾತ್ ಗ್ರಿಮ್ ಅಂದ್ರೆ ಒಂದು ಮರಕ್ಕೆ ಚುಚ್ಕೊಂಡಿರುವಂತ ಒಂದು ಕತ್ತಿ ಅಂತ ಅರ್ಥ ಅಂತೆ. ಸೊ ಇದು ಯಾವ ತರ ಆಗುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಫೈಟ್ ಮಾತ್ರ ಇಲ್ಲಿಗೆ ಎಂಡ್ ಆಗುತ್ತೆ ಈ ಚಾಪ್ಟರ್ ಅಲ್ಲಿ. ನೆಕ್ಸ್ಟ್ ಏನಾಯ್ತು, ಆ ವೆಪನ್ ಇಂದ ಯೂಸ್ ಮಾಡ್ಕೊಂಡು ಲೋಕಿಗೆ ಏನಾರ ಮಾಡದ್ನ, ನೆಕ್ಸ್ಟ್ ಲೂಫಿ ಬಂದು ಜಾಯ್ನ್ ಆಗ್ತಾನ ಗೊತ್ತಿಲ್ಲ. ಯಾಕಂದ್ರೆ ಈ ಚಾಪ್ಟರ್ ನಾವು ಲೂಫಿನೇ ನೋಡಲ್ಲ. ಸೊ ಫಾರ್ ದ ಸರ್ಪ್ರೈಸ್ ಕ್ರೇಜಿ ಆಗಿದೆ ಸರಿನಾ. ಅಂಡ್ ನೆಕ್ಸ್ಟ್ ನಾವು ವೆಸ್ಟರ್ನ್ ವಿಲೇಜ್ ಶಿಫ್ಟ್ ಆಗ್ತೀವಿ. ವೆಸ್ಟ್ ವಿಲೇಜ್ ಅಲ್ಲಿ ಸಿಕ್ಕಾಬಟ್ಟೆ ಮಳೆ ಬರ್ತಾ ಇದೆ. ಯಾಕೆ ಅಂತ ನಿಮ್ಗೆ ಓ ಚಾಪ್ಟರ್ ಅಲ್ಲಿ ಹೇಳಿದೆ, ಬಿಕಾಸ್ ಆಫ್ ದಿ ರೈನ್ ಗಾಡ್ ಝಾಝಾ. ಹೌದು, ನೈಟ್ ಮೇರ್ ಆಗಿ ಬಂದಿರುವಂತ ಝಾಝಾ, ಕ್ವಿಲ್ಲಿಂಗ್ ಹ್ಯಾಮ್ ಅವನ ಪವರ್ನ ಯೂಸ್ ಮಾಡಿಕೊಂಡು ಅವನ ಓನ್ ಭಯನೇ ತಂದು ಕ್ರೀಚರ್ ಆಗಿ ಕ್ರಿಯೇಟ್ ಮಾಡ್ಬಿಟ್ಟಿದ್ದ. ಅದೇ ದಿ ರೈನ್ ಗಾಡ್ ಝಾಝಾ. ಸೊ ಇವಾಗ ಝಾಝಂಗೆ ಅವ್ನು ಕೊಟ್ಟಿರೋ ಕಮಾಂಡು ಅವ್ನಿಗೆ ಡೌಟ್ ಕೂಡ ಇತ್ತು ಕಿಲ್ಲಿಂಗ್ ಹ್ಯಾಮ್ಗೆ. ನಾನು ನನ್ನ ಓನ್ ಫಿಯರ್ನ ಕಂಟ್ರೋಲ್ ಮಾಡ್ಬೋದಾ ಇಲ್ವಾ ಅಂತ ಡೌಟ್ ಕೂಡ ಇತ್ತು. ಬಟ್ ಅವನು ಝಾಝಾಗೆ ಏನು ಟಾಸ್ಕ್ ಕೊಟ್ಟಿದ್ದಾನೆ, ಝಾಝಾ ಕರೆಕ್ಟ್ ಆಗೇ ಮಾಡ್ತಾ ಇದೆ ವಿತೌಟ್ ಎನಿ ಕ್ವಶನ್ಸ್ ಅಥವಾ ಏನು ಟಾರ್ಚರ್ ಕೊಡದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ಕ್ವಿಲ್ಲಿಂಗ್ ಹ್ಯಾಮ್ ಹೇಳಿರ್ತಾನೆ ಮಕ್ಕಳನ್ನ ಕಿಡ್ನಾಪ್ ಮಾಡೋದಕ್ಕೆ. ಇವಾಗ ಅದೇ ಝಾಝಾ ನೈಟ್ ಮೇರ್ ಬಗ್ಗೆ ಬಂದಿರುವಂತ ಝಾಝಾ ವೆಸ್ಟ್ ವಿಲೇಜ್ಗೆ ಬಂದು ಅದು ಫುಲ್ ಮಾಮೂಲಿ ಕಂಟ್ರೋಲ್ ಎಲ್ಲ ಮಾಡ್ತದೆ ಅಂತ ಹೇಳ್ಬೋದು ಸರಿನಾ. ಸೊ ಆ ಝಾಝಾ ಕಿಲ್ಲಿಂಗ್ ಹ್ಯಾಮ್ ಏನ್ ಹೇಳಿದೆ ಅದೇ ಕೆಲಸನೇ ಮಾಡ್ತಾ ಇದೆ. ಇವಾಗ ವೆಸ್ಟ್ ವಿಲೇಜ್ಗೆ ಬಂದು ಮಕ್ಕಳನ್ನೆಲ್ಲ ಕಿಡ್ನಾಪ್ ಮಾಡ್ತಾ ಇದೆ ಅಂತ ಹೇಳ್ಬೋದು ಸರಿನಾ. ಅದಂತೂ ಫುಲ್ ಮಳೆ ಸುರಿಸ್ತಾ ಇದೆ ಎಲ್ಲಾ ಕಡೆ, ಎಲ್ಲ ಜನರೆಲ್ಲ ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಫುಲ್. ಆಮೇಲೆ ಅದ್ರ ಕೈಯಲ್ಲಿ ನಿಮ್ಗೆಲ್ಲ ಒಂಥರ ಟ್ರಾನ್ಸ್ಪರೆಂಟ್ ತರ ಇದೆ. ಯಾಕಂದ್ರೆ ಅದ್ರ ಫುಲ್ ಬಾಡಿನೇ ನೀರಿಂದ ಆಗಿರೋದು. ಸೊ ಯಾವ ತರದ ಆಕ್ಚುಯಲ್ ಬಾಡಿ ಇಲ್ಲ ಸರಿನಾ. ನೈಟ್ ಮೇರ್ ಆಗಿ ಬಂದಿರೋದ್ರಿಂದ ಅದು ಫುಲ್ ರೈನ್ ಗಾಡ್ ಆಗಿರೋದ್ರಿಂದ ಅದ್ರ ಬಾಡಿ ಪೂರ್ತಿ ವಾಟರ್ ಆಗಿದೆ. ಸೊ ಇವಾಗ ಅದು ನೀರ್ ಕೈ ಇಟ್ಟಿದ ತಕ್ಷಣ ಮಕ್ಕಳೆಲ್ಲ ಅದ್ರೊಳಗಡೆ ಒಂಥರ ವಾರ್ಪುಲ್ ತರ ಹೋಗಿ ಒಳಗಡೆ ಎಲ್ಲ ಸೇರ್ಕೊಂಡ್ಬಿಡೋ ತರ ಆತರ ಆಗ್ತಾ ಇದೆ ಸರಿನಾ. ಯಾವ ತರ ಅದು ಕೈಯಲ್ಲಿ ಹಿಂಗೆ ಇಟ್ಕೊಂಡಿರೋದಾಗಿರ್ಬೋದು, ಆ ಥರ ಏನು ಮಾಡಿಲ್ಲ. ಫುಲ್ ಕೈ ಹಾಕಿದ ತಕ್ಷಣ ಕೈ ಒಳಗಡೆನೆ ಮಕ್ಕಳೆಲ್ಲ ಹೋಗ್ಬಿಟ್ಟಿರೋ ತರ ಎಲ್ಲ ಆಗ್ತಾ ಇದೆ. ಅಂಡ್ ನೆಕ್ಸ್ಟ್ ನಾವು ಎಲ್ಲ ಪೇರೆಂಟ್ಸ್ಗಳನ್ನ ಮತ್ತೆ ಚಿಲ್ಡ್ರನ್ಸ್ ನ ನೋಡ್ತೀವಿ. ಮಕ್ಕಳೆಲ್ಲ ಒಳಗಡೆ ಹೊಂಟೋಗ್ಬಿಟ್ಟಿದ್ದಾರೆ, ಎಲ್ಲ ಫುಲ್ ಎಲ್ಲ ಮುಳುಗೋಗ್ಬಿಟ್ಟಿದ್ದಾರೆ ಅದ್ರ ಕೈ ಒಳಗಡೆ. ಅಂಡ್ ಪೇರೆಂಟ್ಸ್ ಎಲ್ಲ ನಿಂತ್ಕೊಂಡು ಮತ್ತೆ ಬಡ್ಕೋತಾ ಇದ್ದಾರೆ. ಯಾಕಂದ್ರೆ ಅವ್ರ ಮಕ್ಕಳನ್ನ ಅವರು ಇವಾಗ ತಾನೇ ಜಸ್ಟ್ ರೆಸ್ಕ್ಯೂ ಮಾಡಿದ್ರು, ಅದು ಸಮ್ಮರ್ಸ್ ಇಂದ.
ಸಮರ್ಸಿಂದ ಇವಾಗ ತಾನೇ ಜಸ್ಟ್ ರೆಸ್ಕ್ಯೂ ಮಾಡಿದ್ರು. ಬಟ್ ಇವಾಗ ಮತ್ತೆ ಇನ್ನೊಂದು ಥ್ರೆಟ್ ಬಂದಿದೆ, ಅವ್ರ ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ. ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ. ಅಂಡ್ ಇಲ್ಲಿ ನಾವು ಎಲ್ಲ ಪೇರೆಂಟ್ಸ್ ನೋಡ್ತೀವಿ ಸರಿನಾ. ಕಾಲಿನ್ ಅವರ ಅಮ್ಮ ರಿಪ್ಲಿ ಆಗಿರ್ಬೋದು, ಅಂಡ್ ನೆಕ್ಸ್ಟು ಬೆಂಟ್ ಅವರ ತಾತ, ಅಂಡ್ ಆಮೇಲೆ ನೆಕ್ಸ್ಟು ನಾವು ಇನ್ಯಾರಪ್ಪ ಇದು ಮಕ್ಕಳನ್ನ ಹೆಸರೆಲ್ಲ ಮರ್ತೋಗ್ಬಿಟ್ಟೆ ನಾನು. ಒಯಮೋ ಕೂಡ ಇದ್ದಾರೆ, ಅವನ ಮೊಮ್ಮಗ ಇದ್ದಾನೆ ಅಂತ. ಅಂಡ್ ಅದೇ ಥರ ಸಿಕ್ಕಾಪಟ್ಟೆ ಮಕ್ಕಳೆಲ್ಲ ಇದ್ದಾರೆ. ಮತ್ತೆ ಬೆಂಟ್ ಆಗಿರ್ಬೋದು, ಆ ಥರ ಸಿಕ್ಕಾಪಟ್ಟೆ ಜನ ಎಲ್ಲ ಇದ್ದಾರೆ. ಅಂಡ್ ಅದರಲ್ಲಿ ಇವಾಗ ಈ ನೈಟ್ ಮೇರ್ ಜಾಜಾ ಏನು ಇಟ್ಕೊಂಡಿದೆ ಅದರಲ್ಲಿ 7 ಜನ ಮಕ್ಕಳನ್ನ ಮಾತ್ರ ತಗೊಳಕ್ಕಾಗಿರೋದು. ಸೊ ಪೂರ್ತಿ 10 ಜನ ಏನಿದ್ರು ಅವ್ರು ಮಾತ್ರ ಪೂರ್ತಿ ಹೋಗಿಲ್ಲ. ಅದರಲ್ಲಿ 3 ಜನ ಮಿಸ್ ಆಗಿದ್ದಾರೆ, ತಪ್ಪಿಸ್ಕೊಂಡಿದ್ದಾರೆ. ಸೊ 7 ಜನನ ಸಕ್ಸಸ್ಫುಲ್ ಆಗಿ ಜಾಜಾ ನೈಟ್ ಮೇರ್ ಆಗಿ ಬಂದಿರುವಂತ ದಿ ರೈನ್ ಗಾಡ್ ಜಾಜಾ ಕಿಡ್ನಾಪ್ ಮಾಡಿದೆ ಸರಿನಾ. ಅಂಡ್ ಇವಾಗ ಎಲ್ಲ ಪೇರೆಂಟ್ಸು ಲೈನ್ ಅಪ್ ಆಗಿ ನಿಂತ್ಕೊಂಡು, ಯಾಕಂದ್ರೆ ಇವಾಗ ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇತ್ತು. ಚಾಪರ್ ಎಲ್ಲಾ ಪೇರೆಂಟ್ಸ್ಗೂ ಕರ್ಕೊಂಡು ಟ್ರೀಟ್ಮೆಂಟ್ ಮಾಡ್ತಾ ಇದ್ದ. ಅಂಡ್ ಬಟ್ ಇವಾಗ ಅವ್ರ ಮಕ್ಕಳು ಮತ್ತೆ ಎಲ್ಲ ಕಿಡ್ನಾಪ್ ಆಗಿರೋದು ನೋಡ್ಬಿಟ್ಟು ಮತ್ತೆ ಅವರೆಲ್ಲ ವೆಪನ್ಸ್ ಎಲ್ಲ ಇಟ್ಕೊಂಡು ಫೈಟ್ ಮಾಡೋದಕ್ಕೆ ಬರ್ತಿದ್ದಾರೆ. ಅಂಡ್ ಇದನ್ನ ನೋಡ್ಬಿಟ್ಟು ಚಾಪರ್ಗೆ ಅವರೆಲ್ಲ ಬೈತಾನೆ, ನೀವು ಈ ತರ ಎಲ್ಲ ಫೈಟ್ ಎಲ್ಲ ಮಾಡ್ಬೋದು, ನೀವು ಮೂನೇ ಆಗ್ಬಾರ್ದು, ನೀವು ಒಂಚೂರು ಅಲ್ಲಾಡಿದ್ರು ನಿಮ್ಮ ಬಾಡಿಲಿ ಇನ್ನ ನಾನು ಇನ್ನು ಬ್ಲಡ್ ಟ್ರಾನ್ಸ್ಫಾರ್ಮೇಶನ್ ಎಲ್ಲ ಇನ್ನೂ ಮಾಡಿಲ್ಲ, ಬ್ಲಡ್ ಟ್ರಾನ್ಸ್ಫಾರ್ಮ್ ಎಲ್ಲ ಏನು ಮಾಡಿಲ್ಲ. ಸೊ ಇವಾಗ ನೀವು ಮೂವ್ ಆದ್ರೆ ನೀವು ಸತ್ತೇ ಹೋಗ್ತೀರಾ. ಸೊ ಎಲ್ಲ ವಾಪಸ್ ಬನ್ನಿ ಅಂತ ಚಾಪರ್ ಕರೀತಾ ಇದ್ದಾನೆ. ಬಟ್ ಅವ್ರ ಪೇರೆಂಟ್ಸು ಅದನ್ನ ಲೆಕ್ಕನೇ ಮಾಡ್ತಿಲ್ಲ. ಅಂಡ್ ರಿಪ್ಲಿ ಒಂದು ಮಾತು ಹೇಳ್ತಾರೆ, ಓ ಮೈ ಗಾಡ್ ಗುರು, ನನ್ನ ಮಗನ ಅವ್ರು ಕರ್ಕೊಂಡು ಹೋಗಿದ್ದಾರೆ. ಸೊ ಇವಾಗ ನನ್ನ ಲೈಫು ಮ್ಯಾಟರೇ ಆಗಲ್ಲ, ನನ್ನ ಲೈಫ್ ಹೋದ್ರೂ ನಾನು ಚಿಂತೆ ಮಾಡಲ್ಲ. ಸೊ ಇವಾಗ ನನ್ನ ಮಗನ ಕಾಪಾಡಕ್ಕೆ ಹೋಗ್ಬೇಕು ಅಂತ ರಿಪ್ಲಿ ಹೇಳ್ತಾಳೆ. ಸೊ ಇವಾಗ ಎಲ್ಲರೂ ಒಟ್ಟಿಗೆ ಲೈನ್ ಅಪ್ ಆಗಿ ಇವಾಗ ಫೈಟ್ ಮಾಡೋದಕ್ಕಿಂತ ಹೋಗ್ತಾರೆ. ಆದರೆ ನೈಟ್ ಮೇರ್ ಜಾಜಾ ಎದುರುಗಡೆ ಯಾರಿಗೂ ಚಾನ್ಸೇ ಸಿಗ್ತಾ ಇಲ್ಲ. ನೈಟ್ ಮೇರ್ ಜಾಜಾ ಇವಾಗ ಎಲ್ಲರಿಗೂ ಬಂದ್ಬಿಟ್ಟು ಅದ್ರ ಕೈಯಿಂದ ಫುಲ್ ಎಲ್ಲ ಜೋರಾಗಿ ನೀರೆಲ್ಲ ಸುರಿತದೆ. ಸೊ ಇವಾಗ ಎಲ್ಲರೂ ಕೊಚ್ಕೊಂಡು ಹೋಗ್ತಾ ಇದ್ದಾರೆ, ಅಷ್ಟು ನೀರನ್ನ ಎಲ್ಲ ಸುರಿಸ್ತದೆ. ಸೊ ಇವಾಗ ಅದ್ರ ಲೆವೆಲ್ಗೆ ಇಲ್ಲಿ ಫೈಟ್ ಮಾಡೋದಕ್ಕೆ ಇನ್ನೂ ಯಾರು ಬಂದಿಲ್ಲ. ಅಂಡ್ ಇವಾಗ ಕ್ವಿಲ್ಲಿಂಗ್ಹ್ಯಾಮ್ ಹೇಳ್ತಾ ಇದ್ದಾನೆ, ಗುಡ್, ನೀನು ಅಟ್ಲೀಸ್ಟ್ 7 ಜನನಾರು ಕಿಡ್ನಾಪ್ ಮಾಡಿದ್ದಲ್ಲ, ಸೂಪರ್. ಇವಾಗ ಬಾ ಹೋಗೋಣ, ಹೆಂಗು ಅಲ್ಲಿ ಸಮರ್ಸು ಹೆಂಗು ಬೋಟ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ, ಇವಾಗ ಬಾ ಹೋಗೋಣ, ನಾವು ಮಕ್ಕಳನ್ನೆಲ್ಲ ಹಾಕೊಂಡು ನಾವು ಹೋಗ್ಬೇಕು ಅಂತ ಹೇಳ್ತಾ ಇದ್ದಾನೆ. ಅಂಡ್ ಇದೇ ಟೈಮ್ಗೆ ಸ್ಕೈ ವಾಕ್ ಮಾಡಿಕೊಂಡು ಮೈ ಮ್ಯಾನ್ ಸಾಂಜಿ ಬರ್ತಾನೆ. ಸಾಂಜಿ ಮುಖ ಫುಲ್ ಫ್ರೆಶ್ ಆಗಿದೆ, ಏನಿದು ಏನ್ ನಡೀತಾ ಇದೆ ಇಲ್ಲಿ ಅಂತ ಫುಲ್ ಟೆನ್ಷನ್ ಆಗಿದ್ದಾನೆ. ಅವ್ನು ಫುಲ್ ರಶ್ ಮಾಡ್ಕೊಂಡು ಬರ್ತಾನೆ ವೆಸ್ಟ್ ವಿಲೇಜ್ ಹತ್ರ. ಅಂಡ್ ಅವ್ನು ನೋಡ್ತಾನೆ ಏನ್ ನಡೀತಾ ಇದೆ ಅಂತ ಅವ್ನು ಕನ್ಫ್ಯೂಸ್ ಆಗಿದೆ. ಅಂಡ್ ಇಲ್ಲಿಗೆ ಆ ಸೀನು ಕೂಡ ಕಟ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳ್ತಿಲ್ಲ. ಅಂಡ್ ತುಂಬಾ ಜನ ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದಾರೆ, ದಿ ನೈಟ್ ಮೇರ್ ಅಥವಾ ದಿ ರೈನ್ ಗಾಡ್ ಜಾಜಾ ಅದರ ಜೆಂಡರ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ನೈಟ್ ಮೇರ್ ಜಾಜಾ ಅಥವಾ ರೈನ್ ಗಾಡ್ ಜಾಜಾ ಹುಡುಗನ ಹುಡುಗಿನ ಗೊತ್ತಿಲ್ಲ. ಯಾಕಂದ್ರೆ ಇದು ಸಾಂಜಿಗೆ ತುಂಬಾ ಇಂಪಾರ್ಟೆಂಟ್, ನಿಮ್ಗೆಲ್ಲರಿಗೂ ಗೊತ್ತಿದೆ. ಅಕಸ್ಮಾತ್ ರೈನ್ ಗಾಡ್ ಜಾಜಾ ಹುಡುಗ ಆಗಿದ್ರೆ ಸೊ ಸಾಂಜಿ ತಗೊಂಡು ಮಕ್ಕೆ ಹೊಡಿತಾನೆ, ಸೊ ನೋ ಪ್ರಾಬ್ಲಮ್. ಅಕಸ್ಮಾತ್ ನೈಟ್ ಮೇರ್ ಅಥವಾ ದಿ ರೈನ್ ಗಾಡ್ ಜಾಜಾ ಹುಡುಗಿ ಆಗಿದ್ರೆ ಸಾಂಜಿ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಅದು ನೈಟ್ ಮೇರ್ ಅಂತ ಅವನು ಸುಮ್ಮನೆ ಆಗ್ಬಿಟ್ರೆ ಗೊತ್ತಿಲ್ಲ, ಏನ್ ನಡೆಯುತ್ತೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಇದು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗುತ್ತೆ. ಅದು ಜೆಂಡರ್ ಯಾವ ತರ ನೋಡಿದ್ರೆ ಡಿಸೈನ್ ಎಲ್ಲ ರೈನ್ ಗಾಡ್ ಜಾಜಾ ಡಿಸೈನ್ ಎಲ್ಲ ಹುಡುಗಿ ತರನೇ ಅನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಇವಾಗಿರೋದು ಮೋಸ್ಟ್ಲಿ ನನಗೆ ಅನಿಸ್ತಾ ಇದೆ, ರೈನ್ ಗಾಡ್ ಜಾಜಾ ಹುಡುಗಿ ಆಗಿದ್ರೆ ಸಾಂಜಿ ಮೋಸ್ಟ್ಲಿ ಕಿಲ್ಲಿಂಗ್ಹ್ಯಾಮ್ ನ ಫಸ್ಟ್ ಟೇಕ್ ಅಂತ ತಗೋತಾನೆ. ಯಾಕಂದ್ರೆ ಕಿಲ್ಲಿಂಗ್ಹ್ಯಾಮ್ ನ ಫಸ್ಟ್ ಸಾಯಿಸಿದ್ರೆ ಅಥವಾ ಅವನ ನಾಕ್ಔಟ್ ಮಾಡಿದ್ರೆ ಈ ರೈನ್ ಗಾಡ್ ಜಾಜಾ ಅಥವಾ ಅವನ ನೈಟ್ ಮೇರ್ಸ್ ಎಲ್ಲ ಹೋಗ್ಬಿಡುತ್ತೆ ಅಂತ ನನಗನ್ಸುತ್ತೆ. ಸೊ ಅದಕ್ಕೇನೆ ಫಸ್ಟ್ ಈ ಕಿಲ್ಲಿಂಗ್ಹ್ಯಾಮ್ ನ ಮುಗಿಸ್ಬೇಕು, ಆಮೇಲೆ ಅದು ಅದಾಪ್ ಪಡ್ಕದೆ ರೈನ್ ಗಾಡ್ ಜಾಜಾನು ಹೊರಟೋಗ್ಬಿಡುತ್ತೆ ಅಂತ ಅನಿಸ್ತಾ ಇದೆ. ಅದು ಹುಡುಗಿ ಆಗಿದ್ರೆ, ಅಷ್ಟು ಹುಡುಗ ಆಗಿದ್ರೆ ಆಬ್ವಿಯಸ್ಲಿ ರೈನ್ ಗಾಡ್ನೇ ಫಸ್ಟ್ ಮುಗ್ಸಕ್ ನೋಡ್ತಾನೆ. ಅಂಡ್ ಅವನ ಇಫ್ರಿಟ್ ಜಾಂಬೆ ಅಥವಾ ಡ್ಯೂಯಲ್ ಜಾಂಬೆ ಎಲ್ಲ ತಗೊಂಡು ಡಬಲ್ ಜಾಂಬೆ ಎಲ್ಲ ತಗೊಂಡು ಈ ರೈನ್ ಗಾಡ್ ಜಾಜಾ ಮೇಲೆ ಅಟ್ಯಾಕ್ ಮಾಡ್ಬೋದು. ಸೊ ಮೋಸ್ಟ್ಲಿ ನನ್ಗನ್ಸಿತ್ತು ಇಲ್ಲಿ ಸಾಂಜಿ ಬದಲು ಜಿಂಬೆ ಕೂಡ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ. ಯಾಕಂದ್ರೆ ದಿ ಫಸ್ಟ್ ಸನ್ ಆಫ್ ಸಿ ಜಿಂಬೆ ಮತ್ತೆ ಅಥವಾ ದಿ ಮದರ್ ಆಫ್ ಸಿ ಅಂತ ಬರ್ಬೋದು ರೈನ್ ಗಾಡ್ ಜಾಜಾಗೆ ದಿ ಮದರ್ ಆಫ್ ಸಿ ಅಂತ ಟೈಟಲ್ ಕೊಡ್ಬೋದು. ಸೊ ಅವರಿಬ್ರು ಬ್ಯಾಟಲ್ ನೋಡೋದಕ್ಕೆ ಚೆನ್ನಾಗಿತ್ತು. ಇಬ್ಬರದು ನೀರು ಬ್ಯಾಟಲ್ ಸಖತ್ತಾಗಿರೋದು. ಜಿಂಬೆನು ವಾಟರ್ ಇಂದ ಅಟ್ಯಾಕ್ ಮಾಡ್ತಾನೆ, ರೈನ್ ಗಾಡ್ ಜಾಜಾನು ವಾಟರ್ ಇಂದ ಅಟ್ಯಾಕ್ ಮಾಡ್ತಾರೆ, ಕ್ರೇಜ್ ಆಗಿರೋದು ನೋಡೋದಕ್ಕೆ. ಸೊ ಇವಾಗ ಸಾಂಜಿ ಬಂದಿರೋದ್ರಿಂದ ಈ ತರ ಕ್ವಶನ್ಸ್ಗಳು ಕೂಡ ಹುಟ್ಟಾಗುತ್ತೆ. ಅದು ರೈನ್ ಗಾಡ್ ಜಾಜಾನ ಜೆಂಡರ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಕ್ರೇಜ್ ಆಗಿತ್ತು. ಅಂಡ್ ನೆಕ್ಸ್ಟ್ ಅಲ್ಲಿಂದ ಕಟ್ ಆಗಿ ನಾವು ಗುಂಕೋ ಹತ್ರ ಶಿಫ್ಟ್ ಆಗ್ತೀವಿ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸುಮಾರು ಚಾಪ್ಟರ್ಗಳ ಮುಂಚೆ ಈಮು, ಒಂದ್ 2-3 ಚಾಪ್ಟರ್ಗಳ ಮುಂಚೆ ಈಮು ಅವನ ಎಲ್ಲಾ ಗಾಡ್ಸ್ ನೈಟ್ ಸೋಲ್ಜರ್ಸ್ ನ ಬಿಡಿಸ್ಕೊಳ್ತಾ ಬರ್ತಾ ಇದ್ದ. ಫಸ್ಟ್ ಸಮರ್ಸ್ ಆಯ್ತು, ನೆಕ್ಸ್ಟ್ ಕ್ವಿಲ್ಲಿಂಗ್ಹ್ಯಾಮು, ಅದ ನಂತರ ಗುಂಕೋ ಹತ್ರ ಬಂದು ನೋಡಿದಾಗ ಗುಂಕೋ ಇನ್ನೂ ಕೂಡ ಲೋಕಿನ ಐಸ್ ಬ್ಲಾಕ್ ಒಳಗಡೆ ಟ್ರ್ಯಾಪ್ ಆಗಿದ್ಲು. ಸೊ ಅವತ್ತು ನಾವು ನೋಡಿದಾಗ ಗುಂಕೋನ ಈಮು ಅವನ ವೆಪನ್ ಯೂಸ್ ಮಾಡ್ಕೊಂಡು ಒಳ್ಳೆ ಶಾರ್ಟ್ ಗನ್ ತರ ಯೂಸ್ ಮಾಡ್ಕೊಂಡು ಶೂಟ್ ಮಾಡಿ ಅದಕ್ಕೆ ಬ್ಲಾಸ್ಟ್ ಮಾಡಿತ್ತ. ಆದ್ರೆ ಅದು ಬಿಟ್ಕೊಳ್ತಾ ಅಥವಾ ಗುಂಕೋ ಫ್ರೀ ಆದ್ಲಾ ಏನಾಯ್ತು ಎತ್ತಂತ ಏನು ಗೊತ್ತಾಗಿಲ್ಲ. ಬಟ್ ಇವಾಗ ನಾವು ಗುಂಕೋ ಹತ್ರ ಮತ್ತೆ ಶಿಫ್ಟ್ ಆಗ್ತೀವಿ. ಅಂಡ್ ಎಕ್ಸಾಕ್ಟ್ಲಿ ನಾವು ನೋಡ್ತೀವಿ ಗುಂಕೋನ ಐಸ್ ಬ್ಲಾಕ್, ಅವಳೇನು ಐಸ್ ಬ್ಲಾಕ್ ಅಲ್ಲಿ ಟ್ರ್ಯಾಪ್ ಆಗಿದ್ದಾಳೆ, ಅದ್ ಏನೂ ಆಗಿಲ್ಲ. ಐಸ್ ಬ್ಲಾಕ್ ಹೆಂಗಿತ್ತೋ ಹಂಗೆ ಇದೆ. ಮೋಸ್ಟ್ಲಿ ಸ್ವಲ್ಪ ಚಿಕ್ಕದಾಗಿರ್ಬೋದು ಅಂತ ಅನಿಸ್ತಾ ಇದೆ ನೋಡ್ತಾ ಇದ್ರೆ, ಬಟ್ ಅದು ಐಸ್ ಬ್ಲಾಕ್ ಹೆಂಗಿತ್ತೋ ಹಾಗೆ ಇದೆ. ಸೊ ಇದನ್ನ ನಮ್ಮ ಮುಂಚೆ ಒಂದ್ಸರಿ ರೆಫರೆನ್ಸ್ ಕೂಡ ಕೊಟ್ಟಿದ್ರು, ಇದನ್ನ ಮೆನ್ಷನ್ ಕೂಡ ಮಾಡಿದ್ರು ಯಾಕೆ ಇದು ಹೀಗೆ ಅಂತ.
ಲೋಕಿ ಲೂಫಿನ ಜೊತೆ ಮಾತ್ರ ಕಾನ್ವರ್ಸೇಷನ್ ಇದು ರಿವೀಲ್ ಆಗಿತ್ತು. ಏನಂದ್ರೆ ಲೋಕಿ ಏನ್ ಐಸ್ ಬ್ಲಾಕ್ ನ ಕ್ರಿಯೇಟ್ ಮಾಡ್ತಾನೆ ಅವನ ಹ್ಯಾಮರ್ ಇಂದ ಅಥವಾ ಅಳಿಲಿಂದ, ಅದನ್ನ ಮತ್ತೆ ಆ ಐಸ್ ಬ್ಲಾಕ್ ನ ಕರಗಿಸ್ಬೇಕು ಅಂದ್ರೆ ಅದು ಯಾವುದೇ ಕಡೆಯಿಂದನೂ ಕರಗಕ್ಕಾಗಲ್ಲ. ಅದು ಅಳಿಲಿನೇ ಡಿಸ್ಕಸ್ ಮಾಡ್ಬೇಕು. ಅಳಿದು ಅದನ್ನ ಐಸ್ ಬ್ಲಾಕ್ ಕರಗಬೇಕು ಅಂತ ಅನ್ಕೊಂಡ್ರೆ ಮಾತ್ರ ಅದು ಐಸ್ ಬ್ಲಾಕ್ ಕರಗದೆ ಹೊರತು ಯಾರು ಕೂಡ ಅದನ್ನ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಲೋಕಿ ಹೇಳಿದ್ದ. ಸೊ ಇದರಿಂದ ನಮಗೆ ಗೊತ್ತಾಗೋದು ದ ಲಿಟ್ರಲ್ ಈಮುಗೂ ಕೂಡ ಈ ಐಸ್ ಬ್ಲಾಕ್ ನ ಡೆಸ್ಟ್ರಾಯ್ ಮಾಡೋದಕ್ಕಾಗಿರ್ಬೋದು ಅಥವಾ ಕರಗಿಸಕ್ಕಾಗಿರ್ಬೋದು ಆಗೋದಿಲ್ಲ ಅಂತ. ಸೊ ಅದಕ್ಕೋಸ್ಕರನೇ ಗುಂಕೋ ಇನ್ನ ಕೂಡ ಟ್ರ್ಯಾಪ್ ಆಗೇ ಇದ್ದಾಳೆ ಆ ಐಸ್ ಬ್ಲಾಕ್ ಒಳಗಡೆ. ಆ ಸ್ಕ್ವಿರಿಲ್ ಆ ಅಳಿಲು ಆ ಐಸ್ ಬ್ಲಾಕ್ ಕರಗಬೇಕು ಅಂತ ಅನ್ಕೊಂಡ್ರೆ ಮಾತ್ರ ಆ ಐಸ್ ಬ್ಲಾಕ್ ಕರಗೋದು. ಸೊ ಇದು ಇರೋದು ಪಾಯಿಂಟು. ಸೊ ಇದನ್ನ ಇವಾಗ ನಾವು ಕಾಮನ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ಮೋಸ್ಟ್ಲಿ ಗುಂಕೋ ಟ್ರ್ಯಾಪ್ ಆಗಿದ್ದಾಳೆ ಅಂತ ಹೇಳ್ಬೋದು. ಸೊ ಯಾರ ಹತ್ರ ಅಂದ್ರೆ ಲೋಕಿ ಸೈಡ್ ಅಥವಾ ಸ್ಕ್ವಿರಿಲ್ ಹತ್ರ ಮತ್ತೆ ಅಥವಾ ಸ್ಟ್ರಾ ಹ್ಯಾಂಡ್ಸ್ ಹತ್ರ ಎಲ್ಬಾಫ್ ಕಡೆಗೆ ಅವ್ರ ಹತ್ರ ಟ್ರ್ಯಾಪ್ ಆಗಿದ್ದಾಳೆ ಅಂತ ಹೇಳ್ಬೋದು. ಯಾಕಂದ್ರೆ ಯಾವುದೇ ತರದ ಗಾಡ್ ಸೈನ್ಸ್ ಆಗಿರ್ಬೋದು ಅಥವಾ ಈ ಮುನೆ ಆಗಿರೋದು ಅದನ್ನ ಡಿಸ್ಟ್ರಾಯ್ ಮಾಡೋದಕ್ಕೆ ಆಗಲ್ಲ. ಸೊ ಇವಾಗ ಓಡಾ ಸೆನ್ಸೆ ಮಾಡಿರುವಂತ ಡಿಸಿಷನ್ ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯ್ತು. ಯಾಕೆ ಅಂದ್ರೆ ಇವಾಗ ಗುಂಕೋ ಕ್ಯಾರೆಕ್ಟರ್ಗೆ ಸಿಕ್ಕಾಬಟ್ಟೆ ಟರ್ನ್ ಅರೌಂಡ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ನಮ್ಗೆ ಗುಂಕೋ ಮತ್ತೆ ಬ್ರೂಕ್ ನ ಫ್ಲಾಶ್ ಬ್ಯಾಕ್ ಸಿಗ್ತಾ ಇದೆ. ಹೌದು, ಕ್ರೇಜಿ. ನಾವು ಗಾಡ್ ವ್ಯಾಲಿ ಇನ್ಸಿಡೆಂಟ್ ಹತ್ರ 6 ತಿಂಗಳು ಗಾಡ್ ವ್ಯಾಲಿ ಇನ್ಸಿಡೆಂಟ್ ನಡೀತು ಫ್ಲಾಶ್ ಬ್ಯಾಕ್. ಸೊ ಇವಾಗ ನಾವು ಬ್ರೂಕ್ ನ ಫ್ಲಾಶ್ ಬ್ಯಾಕ್ ನೋಡೋದಕ್ಕೆ ಹೋಗ್ತಾ ಇದೀವಿ. ಕ್ರೇಜಿ ಆಗಿದೆ ಗುರು. ಒಂಥರ ಓಡಾ ಸೆನ್ಸ್ ಇದನ್ನ ಯಾವ ತರ ಡಿಸಿಷನ್ ತಗೋತಾರೆ ಅಂತ ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ರಿವೀಲ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಫಸ್ಟ್ ಆಗಿ ರಿವೀಲ್ ಮಾಡ್ಬಿಡ್ತಾರೆ. ಅಂಡ್ ಮಧ್ಯದಲ್ಲಿ ಅದನ್ನ ಬ್ರೇಕ್ ಮಾಡೋದಕ್ಕೆ ಯಾವ್ದಾರ ಒಂದು ಫ್ಲಾಶ್ ಬ್ಯಾಕು ಅಥವಾ ಬ್ಯಾಕ್ ಸ್ಟೋರಿನ ತಗೋತಾರೆ. ಸೊ ಕ್ರೇಜಿ ಆಗಿದೆ ಅಂತ ಹೇಳ್ಬೋದು. ಸೊ ಇವಾಗ ನಾವು ಬ್ರೂಕ್ ಹತ್ರ ಶಿಫ್ಟ್ ಆಗ್ತೀವಿ. ಬ್ರೂಕು, ನಾಮಿ, ಜಿಂಬೆ, ಫ್ರಾಂಕಿ ಮತ್ತೆ ಉಸಾಪ್ ಇವರೆಲ್ಲ ಒಂದ್ ಕಡೆ ಇದ್ರಲ್ಲ. ಬ್ರೂಕ್ ಮತ್ತೆ ಉಸಾಪ್ಗೆ ಇಮುವಿಂದ ಇಂಜುರಿ ಕೂಡ ಆಗಿದೆ. ಅವರೆಲ್ಲ ಇನ್ನೂ ಮಲ್ಕೊಂಡಿದ್ದಾರೆ. ಸೊ ಇವಾಗ ಉಸಾಪ್ ಎಲ್ಲ ಯಾವ್ದಾರ ಶುರು ಮಾಡ್ತಾರೆ ಬ್ರೂಕ್ ಹತ್ರ. ಬ್ರೂಕ್, ನಿನಗೂ ಮತ್ತೆ ಅವಳಿಗೂ ಏನಾರ ಮುಂಚೆ ಏನಾರ ಕನೆಕ್ಷನ್ಸ್ ಇದೆಯಾ? ನಿನ್ಗೆ ಅವಳು ಮುಂಚೆ ಏನಾರ ಎನಿಮಿನ ಏನು ಅವಳ ಬಗ್ಗೆ ನಿನ್ಗೇನು ನಂಗೆ ಅರ್ಥನೇ ಆಗ್ತಾಯಿಲ್ಲ. ಯಾಕಂದ್ರೆ ನೀನು ಅವಳು ಒಂಥರ ಬೇರೆ ಥರನೇ ನಾರ್ಮಲ್ ಆಗಿ ಫೈಟ್ ಆಡ್ತಿರಲಿಲ್ಲ, ಒಂಥರ ಡಿಫ್ರೆಂಟ್ ಆಗಿ ಫೈಟ್ ಆಡ್ತಿದೆ. ಅಂದ್ರೆ ನೀನು ಅವಳನ್ನ ಮಾತಾಡ್ಸೋದಕ್ಕೆ ಹೋಗ್ತಾರ ಥರ ಅನಿಸ್ತಾ ಇತ್ತು ನನಗೆ. ಏನು ನಿನ್ಗೆ ಅವಳ ಮಧ್ಯೆ ಏನು ನಡೀತಾ ಇದೆ ಅಂತ ಎಲ್ಲರೂ ಕೇಳೋದಕ್ಕೆ ಶುರು ಮಾಡ್ತಾರೆ. ಉಸಪ್ ಕೇಳೋದಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಎಲ್ಲರೂ ಕೂಡ ಅಷ್ಟೇ, ನಾಮಿನೂ ಕೂಡ ಅಷ್ಟೇ. ನಿನ್ಗೆ ಅವಳು ಮುಂಚೆನೇ ಗೊತ್ತಾ ಬ್ರೂಕ್? ಅವಳಿಗೆ ನಿನ್ಗೂ ಏನಾರ ಮುಂಚೆ ಕನೆಕ್ಷನ್ಸ್ ಇದೆಯಾ ಅಂತ ನಾಮಿ ಕೂಡ ಹೇಳೋದಕ್ಕೆ ಶುರು ಮಾಡ್ತಾಳೆ. ಅದಕ್ಕೆ ಬ್ರೂಕ್ ಕೇಳೋದಕ್ಕೆ ಶುರು ಮಾಡ್ತಾನೆ. ಅವಳು ನನ್ನ ಎನಿಮಿ ಅಲ್ಲ, ಆದ್ರೆ ನಾನು ಅವಳ ಮುಖ ನೋಡೋದಕ್ಕೂ ನನಗೆ ಇಷ್ಟ ಇಲ್ಲ ಅಂತ ಬ್ರೂಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ನಾನು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅವಳೇ ಆಗಿದ್ರೆ ಅವಳಿಗೆ ಇವಾಗ 77 ವರ್ಷ ಆಗ್ಬೇಕಿತ್ತು ಅಂತ ಬ್ರೂಕ್ ಹೇಳ್ತಾನೆ. ಸೊ ಫ್ಲಾಶ್ ಬ್ಯಾಕ್ ಅಲ್ಲಿ ನಾವು ಅವತ್ತೊಂದ್ಸರಿ ನೋಡಿದಾಗ ಚಿಕ್ಕ ಹುಡುಗಿ ಆಗಿದ್ಲು ಗುಂಕೋ. ಅಂಡ್ ಅವನಿಗೆ ಬ್ರೂಕ್ ಕೂಡ ಯಂಗರ್ ಏಜು. ಸೊ ಇವಾಗ ಬ್ರೂಕ್ ಮಾಮೂಲಿ ಅವನ ಡೆವಲಪ್ಮೆಂಟ್ ಇಂದ ಅವನು ಇನ್ನ ಬದುಕಿದ್ದಾನೆ. ಸೊ ಅದು ಅವನಿಗೆ 90 ಆ ರೇಂಜಲ್ಲಿ ಇದೆ, 90 ವರ್ಷ ಅಂತ ಅಂದ್ಕೊಳ್ಳೋಣ. ಅಂಡ್ ಇವಾಗ ಆ ಗುಂಕೋಗೆ ನಾನು ಯಾರನ್ನ ಅನ್ಕೊಡ್ತಾ ಇದ್ದೀನಿ ಅದು ಅವಳೇ ಆಗಿದ್ರೆ ಗುಂಕೋಗೆ ಇವಾಗ 77 ವರ್ಷ ಆಗಿರ್ಬೇಕಿತ್ತು ಅಂತ ಹೇಳ್ತಾನೆ. ಅಂಡ್ ಅದನ್ನ ಕೇಳಿಸ್ಕೊಂಡು ನಾಮಿಗೆ ಶಾಕ್ ಆಗುತ್ತೆ. ಅಂಡ್ ಅವಳು ಹೇಳ್ತಾಳೆ, ಹಾಗಿದ್ರೆ ಅವ್ರಿಬ್ರು ಒಬ್ಬರೇ ಅಲ್ಲ ಅಂತ ಅನ್ಸುತ್ತೆ ಅಂತ ನಾಮಿ ಹೇಳ್ತಾಳೆ. ಯಾಕಂದ್ರೆ ಗುಡ್ ಪಾಯಿಂಟ್, ಯಾರು ಅದನ್ನ ಯೋಚನೆ ಮಾಡಿದ್ರೆ ಅವ್ಳು ಹಂಗೆ ಯೋಚನೆ ಮಾಡ್ತಾರೆ. ಯಾಕಂದ್ರೆ 77 ವರ್ಷ ಇಲ್ಲಿ ಗುಂಕೋ ಇವಾಗ ನೋಡೋದಕ್ಕೆ ಯಾವ ತರ ಹೆಂಗಾಗಿ ಕಾಣಿಸ್ತಿದ್ದಾಳೆ. ಸೊ ಅದಕ್ಕೋಸ್ಕರ ಅವರಿಬ್ರು ಡಿಫ್ರೆಂಟ್ ಪರ್ಸನ್ ಇರ್ಬೋದು ಅಂತ ನಾಮಿ ಹೇಳ್ತಿದ್ದಾಳೆ. ಅಂಡ್ ಅವಳು ಸೆಲೆಸ್ಟಿಯಲ್ ಡ್ರ್ಯಾಗನ್ ಕೂಡ. ಸೊ ಇದರಿಂದ ಯಾಕೆ ಅಂತ ನನಗಂತೂ ಗೊತ್ತಿಲ್ಲ. ಕೇಳೋದಕ್ಕೆ ಶುರು ಮಾಡ್ತಾನೆ. ನಾನು ಲಾಸ್ಟ್ ಟೈಮ್ ಅವಳನ್ನ ನೋಡಿತ್ತು, ಅವಳು ನನ್ನ ಹೋಮ್ ಟೌನ್ ಇಂದ ಮರಿಜುವಾ ಕಡೆಗೆ ಹೋಗ್ತಾ ಇದ್ಲು ಅಂತ ಗುಂಕೋ ಬ್ರೂಕ್ ಹೇಳ್ತಾನೆ. ಸೊ ಎಲ್ಲರಿಗೂ ನೋಡಿ ಶಾಕ್ ಆಗುತ್ತೆ. ಮರಿಜುವಾ ಕಡೆಗ ಅಂತ ಎಲ್ಲರೂ ವಾಟ್ ಅಂತ ಕೇಳ್ತಾರೆ. ಅಂಡ್ ಆಗ ಫ್ರಾಂಕಿ ದೂರದಿಂದ ಓಡ್ಕೊಂಡ್ ಬಂದು ಹೇಳ್ತಾನೆ, ಬ್ರೂಕ್ ನೀನ್ ಹೇಳ್ದಂಗೆ ನಾನು ಬ್ಲಾಕ್ ಹತ್ರ ಹೋಗಿದ್ದೆ, ಮತ್ತೆ ನಾನು ನೋಡಿದೆ, ಅವಳು ಇನ್ನ ಐಸಲ್ಲೇ ಫ್ರೋಸ್ ಆಗಿದ್ದಾಳೆ ಅಂತ ಹೇಳ್ತಾನೆ. ಸೊ ಫ್ರಾಂಕಿನ ಬ್ರೂಕ್ ಕನ್ಫರ್ಮ್ ಮಾಡ್ಕೊಂಡ್ ಬರೋದಕ್ಕೆ ಕಳಿಸಿದಾನೆ. ಸೊ ಫ್ರಾಂಕಿ ನೋಡ್ಕೊಂಡ್ ಬಂದು ಐಸ್ ಬ್ಲಾಕ್ ಅಲ್ಲಿ ಅವಳನ್ನ ಟ್ರ್ಯಾಪ್ ಆಗಿದ್ದಾಳೆ ಅಂತ ಹೇಳ್ತಾನೆ. ಅಂಡ್ ಎಲ್ಲರೂ ಹೇಳೋದಕ್ಕೆ ಶುರು ಮಾಡ್ತಾರೆ, ಅಷ್ಟೆಲ್ಲ ಆಗಿದ್ರು ಸರಿನೇ, ಅವಳು ನಮ್ಮನ್ನ ಫಸ್ಟ್ ಟೈಮ್ ನೋಡಿದಾಗ ಅವಳು ನಮ್ಮನ್ನ ಸಾಯಿಸಬೇಕು ಅಂತ ಇದ್ಲು, ಮತ್ತೆ ಇಲ್ಲಿ ಎಲ್ಬಾಫ್ಗೆ ತೊಂದರೆ ಕೊಡಕ್ಕೆ ಅಂತಾನೆ ಅವಳು ಬಂದಿದ್ದಾಳೆ ಅಂತ ಎಲ್ಲರೂ ಹೇಳೋದು ಶುರು ಮಾಡ್ತಾರೆ. ಅಂಡ್ ಅದನ್ನ ನೋಟಿಸ್ ಮಾಡಿ ಬ್ರೂಕ್ ಹೇಳ್ತಾನೆ, ಹೌದು ಅದೆಲ್ಲ ನಿಜಾನೇ, ಆದ್ರೆ ನಮ್ಮನ್ನ ಬಿಡಿಸಿದ್ದು ಕೂಡ ಅವಳೇನೆ ಅಂತ ಹೇಳಕ್ ಶುರು ಮಾಡ್ತಾನೆ. ಯಾಕೆಂದ್ರೆ ನೀವು ರಿಯಲೈಸ್ ಮಾಡ್ಕೊಂಡ್ರೆ ಗುಂಕೋಗೆ ಯಾವಾಗ ಎಲ್ಲಾ ಫ್ಲಾಶ್ ಆಗುತ್ತೆ, ಯಾವಾಗ ಅವಳ ಮೆಮೊರೀಸ್ ಎಲ್ಲ ವಾಪಸ್ ಬರುತ್ತೆ, ಅವಳು ಬ್ರೂಕ್ಗೆ ಅವಳ ಬ್ಯಾಂಡೇಜ್ನೆಲ್ಲ ಬಿಡಿಸಿ ಅವಳ ಆರೋನೆಲ್ಲ ಬಿಡಿಸಿ ಓಡೋಗು ಬ್ರೂಕ್ ಓಡೋಗು ಅಂತ ಗುಂಕೋನೆ ಹೇಳ್ತಾಳೆ. ಮತ್ತೆ ಸ್ಟ್ರಾ ಹ್ಯಾಟ್ಸ್ಗೆ ಇವಾಗ ಇದ್ರು ಉಸಪ್ಪು, ನಾಮಿ, ಜಿಂಬೆ ಇವರೆಲ್ಲ ಟ್ರ್ಯಾಪ್ ಆಗಿ, ಬ್ರೂಕ್ ಇವರೆಲ್ಲ ಕೂಡ ಟ್ರ್ಯಾಪ್ ಆಗಿದ್ರು. ಅವರೆಲ್ಲ ಟ್ರ್ಯಾಪ್ ಆಗಿದ್ನ ಆರೋನು ಬಿಡಿಸಿದ್ದು ಗುಂಕೆನೆ. ಅವಳ ಮೆಮೊರೀಸ್ ಎಲ್ಲ ವಾಪಸ್ ಬಂದಾಗ ಅವಳು ರಿಯಲೈಸ್ ಆಗಿ ಎಲ್ಲಾನು ಬಿಡಿಸ್ಬಿಡ್ತಾಳೆ. ಸೊ ಇದನ್ನು ಕೂಡ ಅವಳೇ ಮಾಡಿದ್ದು ಅಂತ ಹೇಳ್ತಾಳೆ. ಸೊ ಇವಾಗ ಬ್ರೂಕ್ ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದಾನೆ ಅಂದ್ರೆ, ಬ್ರೂಕ್ ನೋಡ್ದಂಗೆ ಈ ಗುಂಕೋ 3 ಪರ್ಸನಾಲಿಟಿನಲ್ಲಿ ಅವಳು ಡಿವೈಡ್ ಆಗಿದ್ದಾಳೆ. ಸೊ ಯಾವ ತರ ಅಂದ್ರೆ, ಮೊದಲನೇ ಪರ್ಸನಾಲಿಟಿ ಅವಳು ಫಸ್ಟ್ ಬಂದು ಎಲ್ಲರೂ ನಿಮ್ಮನ್ನೆಲ್ಲ ನಾನು ನಾಶ ಮಾಡ್ತೀನಿ, ನಿಮ್ಮನ್ನೆಲ್ಲ ನಾನು ಕಿಡ್ನಾಪ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಆ ಪರ್ಸನಾಲಿಟಿ. ಅಂಡ್ ಎರಡನೇ ಪರ್ಸನಾಲಿಟಿ ಅವಳಿಗೆಲ್ಲ ಮೆಮೊರಿ ಎಲ್ಲ ರಿಯಲೈಸ್ ಆಗಿ, ಬ್ರೂಕ್ ಓಡೋಗು, ನೀನ್ ಇಲ್ಲಿಂದ ಓಡೋಗ್ಬೇಕು ಅಂತ ಅವಳು ನಾರ್ಮಲ್ ಆಗಿ ಏನಿದ್ಲು ಆತ ನಾರ್ಮಲ್ ಪರ್ಸನಾಲಿಟಿಲಿ ಮಾತಾಡೋದು.
ಆ್ಯಂಡ್ ಮೂರನೇದು ಸಿಕ್ಕಾಬಿಟ್ಟೆ ಡೆವಿಲಿಶ್ ಆಗಿ, ಅಂದರೆ ಯಾವಾಗ ಈಮೋ ಬಂದು ಗುಂಕೋನ ಪೊಸೆಸ್ ಮಾಡ್ಕೋತಾನೆ, ಯಾವಾಗ ಅವ್ನ ಕಂಟ್ರೋಲ್ಗೆ ತಗೋತಾನೆ, ಆವಾಗ ಅವಳು ನಡ್ಕೊಂಡಂಥ ರೀತಿ ಅದೊಂದು ಬೇರೆ ಪರ್ಸನಾಲಿಟಿ ಆಗಿತ್ತು. ಸೊ ಒಟ್ಟು 3 ಪರ್ಸನಾಲಿಟಿನ ನಾವು ಈ ಗುಂಕುಲ್ ನೋಡಿದೀವಿ. ಯಾವ್ದು ನಿಜ ಯಾವ್ದು ಸುಳ್ಳು ನನಗಂತೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆ್ಯಂಡ್ ಇವಾಗ ಜಿಂಬೆ ಒಂದು ಥರ ಪ್ರಾಪರ್ ಡಿಸಿಷನ್ ತಗೋ ಬ್ರೂಕ್ ಅಂತ ಹೇಳಕ್ ಶುರು ಮಾಡ್ತಾನೆ. ಯಾವ ಥರ ಅಂದರೆ, ಇವಾಗ ಅವಳು ಟ್ರ್ಯಾಪ್ ಆಗಿದ್ದಾಳೆ, ಇವಾಗ ಅವಳನ್ನ ಸಾಯಿಸ್ಬೇಕಾ ಅಥವಾ ರಿಲೀಸ್ ಮಾಡಬೇಕಾ, ಇದೆಲ್ಲ ನೀನು ಡಿಸೈಡ್ ಮಾಡೋದ್ರ ಮೇಲೆ ನಿಂತಿದೆ ಬ್ರೂಕ್, ಏನು ಹೇಳ್ತೀಯ ನೀನು ಅಂತ ಜಿಂಬೆ ಬ್ರೂಕ್ನ ಕೇಳ್ತಾನೆ. ಸೊ ಈ ಥರ ಜಿಂಬೆ ಮಾತಾಡೋದು ನಾನು ನೋಡೇ ಇಲ್ಲ ಸರಿ, ಯಾಕಂದರೆ ಸಾಯಿಸ್ಬೇಕಾ ಇಲ್ಲ ಬಿಡ್ಬೇಕಾ ಅಂತ ಕೇಳ್ತಾ ಇದ್ದಾನೆ. ಸೊ ನಾನು ಹೇಳ್ತೀನಿ ಸುಮ್ಮನೆ ಅವಳನ್ನ ಅಲ್ಲೇ ಬಿಟ್ಟಿರಿ ಸದ್ಯಕ್ಕೆ ಪರವಾಗಿಲ್ಲ ಅಂತ. ಸೊ ಇವಾಗ ನೆಕ್ಸ್ಟ್ ನಾವು ಬ್ರೂಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸೊ ಗೆಟ್ ರೆಡಿ ಗಾಯ್ಸ್, ನಾವಿವಾಗ ಬ್ರೂಕ್ನ ಲಾಂಗ್ ಬ್ಯಾಕ್ ಸ್ಟೋರಿನ ಕೇಳೋದಕ್ಕೆ ಕೊಡ್ತಾ ಇದೀವಿ. ಇವಾಗ ಬ್ರೂಕ್ ಹೇಳ್ತಾನೆ, ಇದೆಲ್ಲ ತುಂಬಾ ಹಿಂದೆ ನಡೆದ ವಿಷಯ ಅಂತ ಒಂಚೂರು ಎದೊಳ್ತಾ ಹೇಳೋಕೆ ಶುರು ಮಾಡ್ತಾನೆ. ಆ್ಯಂಡ್ ಅವಳು ಚಿಕ್ಕ ಮಗು, ಮತ್ತೆ ನಾನು ಕೂಡ ಸಿಕ್ಕಾಪಟ್ಟೆ ಹೆಂಗಾಗಿದ್ದೆ ಆ ಟೈಮಲ್ಲಿ ಅಂತ ಹೇಳೋಕೆ ಶುರು ಮಾಡ್ತಾನೆ. ಆ್ಯಂಡ್ ಇದೆಲ್ಲ ನಡೆದಿದ್ದು ಎಸ್ಪೀರಿಯಾ ಅನ್ನೋ ಒಂದು ಬ್ಯೂಟಿಫುಲ್ ಕಿಂಗ್ಡಮ್ ಅಲ್ಲಿ ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ಎಸ್ಪೀರಿಯಾ ಅನ್ನೋ ಕಿಂಗ್ಡಮ್ ಅಲ್ಲಿ ಬ್ರೂಕ್ ಹುಟ್ಟಿದ್ದು, ಅದು ಕೂಡ ವೆಸ್ಟ್ ಬ್ಲೂ ಅಲ್ಲಿ. ಸೊ ಇದೆಲ್ಲ ಮುಂಚೆ ನಮ್ಗೆ ಗೊತ್ತಿತ್ತು, ವೆಸ್ಟ್ ಬ್ಲೂ ಇಂದ ಬ್ರೂಕ್ ಬಂದಿರೋದು ಅಂತ, ಬಟ್ ಮತ್ತೆ ಮ್ಯೂಸಿಷಿಯನ್ ಕಿಂಗ್ಡಮ್ ಇಂದ ಬಂದಿರೋದು ಅಂತ, ಬಟ್ ಯಾವುದು ಎತ್ತ ಅಂತ ಏನು ಗೊತ್ತಿರಲಿಲ್ಲ. ಸೊ ವೆಸ್ಟ್ ಬ್ಲೂ ಅಲ್ಲೇ ಎಸ್ಪೀರಿಯಾ ಅನ್ನೋ ಒಂದು ಕಿಂಗ್ಡಮ್ ಇಂದ ಬ್ರೂಕ್ ಬಂದಿರೋದು. ಸೊ ಇವಾಗ ನಾವು 70 ವರ್ಷದ ಹಿಂದೆ ಶಿಫ್ಟ್ ಆಗ್ತೀವಿ. ಸೊ 70 ಇಯರ್ಸ್ ಅಂದ್ರೆ ಬ್ರೂಕ್ ಇವಾಗ 90 ಇಯರ್ಸ್. ಸೊ ಅವನು 70 ವರ್ಷದ ಹಿಂದೆ, ಅವನಿಗೆ ಇವಾಗ 20 ಇಯರ್ಸ್, 20 ವರ್ಷದ ಬ್ರೂಕ್ನ ನಾವು ನೋಡ್ತೀವಿ ಸರಿನಾ. 20 ವರ್ಷ. ಅಂಡ್ ವೆಸ್ಟ್ ಬ್ಲೂ ಎಸ್ಪೀರಿಯಾದಲ್ಲಿ ಬೆಳಗಿನ ಜಾವ 4 ಗಂಟೆ, ಬೆಳಗಿನ ಜಾವ 4 ಗಂಟೆ ಆಗಿದೆ. ಅಂಡ್ ನಾವಲ್ಲಿ ಬ್ರೂಕ್ನ ನೋಡ್ತೀವಿ. ಬ್ರೂಕ್ ಸಾಕಾಗಿದ್ದಾರೆ. ಅಂಡ್ ಬೆಳಗಿನ ಜಾವ 4 ಗಂಟೆಗೆ ಅವನು ಎಲ್ಲ ಸ್ಪೀಕರ್ಸ್ನೆಲ್ಲ ತಂದು ಎಸ್ಪೀರಿಯಾ, ಮಿಡಲ್ ಆಫ್ ದಿ ಎಸ್ಪೀರಿಯಾದಲ್ಲಿ ಒಂದು ಹೈ ಟವರ್ ರೇಂಜ್ ಅಲ್ಲಿ ನಿಂತ್ಕೊಂಡು ಅವನು ಬೆಳಗಿನ ಜಾವ ಜೋರಾಗಿ ಕಿರ್ಚ್ಕೊಂಡು ಹಾಡು ಹೇಳ್ತಾ ಇದ್ದಾನೆ ಎಲ್ಲರನ್ನು ಎಬ್ರಿಸೋದಿಕ್ಕೆ. ಬೆಳಗಿನ ಜಾವ ದಿ ಮಾರ್ನಿಂಗ್ ಗುಡ್ ಮರ್ ಮೇಡ್ ಅನ್ನೋ ಒಂದು ಸಾಂಗ್ ನ ಹೇಳ್ತಾ ಇದ್ದಾನೆ. ಸೊ ಇದನ್ನ ಆನಿಮೇಲೆ ಕಂಪೋಸ್ ಮಾಡ್ತಾರೆ. ಸೊ ಅದನ್ನ ಅಲ್ಲಿ ಕೇಳೋದಕ್ಕೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಲಿರಿಕ್ಸ್ ಎಲ್ಲ ಇದೆ ಸರಿನಾ, ಗುಡ್ ಮರ್ ಮೇಡ್ದು ಲಿರಿಕ್ಸ್ ಎಲ್ಲ ಇದೆ. ಸೊ ಎಲ್ಲರೂ ಎದೋಳಿ ಸೇಲ್ ಮಾಡಿ ಮರ್ಮೇಡ್ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಹಂಗೆ ಅಂತೆಲ್ಲ ಲಿರಿಕ್ಸ್ ಎಲ್ಲ. ಸೊ ಇದನ್ನ 4 ಗಂಟೆಲಿ ಮಾಡ್ಕೊಂಡು 4 ಗಂಟೆಗೆ ಎಲ್ಲರೂ ಎಬ್ಸೋದಕ್ಕೆ ಈ ಕೆಲಸ ಮಾಡ್ತಾ ಇದ್ದಾನೆ ಬ್ರೂಕ್, ಸಾಂಗ್ ಹೇಳ್ಕೊಂಡು. ಸೊ ಈ ಸಾಂಗ್ ನ ಕೇಳಿ ಮತ್ತೆ ಇರಿಟೇಷನ್ ನ ಕೇಳಿ ಎಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿನೂ ಆಗುತ್ತೆ, ಮತ್ತೆ ಸಿಕ್ಕಾಪಟ್ಟೆ ಜನಕ್ಕೆ ಕೋಪನೂ ಬರುತ್ತೆ. ಯಾಕಂದ್ರೆ ಯೋಚನೆ ಮಾಡಿ, 4 ಗಂಟೆ ಯಾರಾದ್ರೂ ನಿಮ್ಮ ಮನೆ ಪಕ್ಕದಲ್ಲಿ ಕಿರ್ಚ್ಕೊಂಡು ಹಾಡು ಹೇಳ್ತಿದ್ರೆ ನಿಮ್ಗೆ ಹಿಂಗೆ ಅನ್ಸುತ್ತೆ. 4 ಗಂಟೆ ಬೆಳಗಿನ ಜಾವ ಸಖತ್ತಾಗಿ ನಿದ್ದೆ ಬರ್ತಾ ಇರುತ್ತೆ. ಅಂತ ಟೈಮಲ್ಲಿ ಕಿರ್ಚ್ಕೊಂಡು ಹಾಡು ಹೇಳ್ತಾ ಇದ್ದಾನೆ ಬರುತ್ತೇನ. ಅಂಡ್ ಎಷ್ಟೊಂದು ಜನ ಹೇಳ್ತಿದ್ದಾರೆ, ನಂಗೆ ನೆನ್ನೆ ಆಗಿದೆ ಹ್ಯಾಂಗ್ ಓವರಲ್ಲೇ ಇದೀನಿ ನಾನು, ಇಷ್ಟು ಬೆಳಗ್ಗೆ ಇವ್ನು ಕಟ ಕೊಡ್ತಾನಲ್ಲಪ್ಪ ಅಂತೆಲ್ಲ ಹೇಳ್ತಾರೆ. ಅಂಡ್ ಸುಮಾರು ಜನ ಮೈ ಲಾರ್ಡ್ ಬ್ರೂಕ್ ಅಂತೆಲ್ಲ ಫುಲ್ ಅಲ್ಲ ಆಶ್ಚರ್ಯ ಖುಷಿ ಪಡ್ತಾ ಇದ್ದಾರೆ. ಅಂಡ್ ನೆಕ್ಸ್ಟ್ ನಾವು ಹಂಗೆ ಪ್ಯಾಲೇಸ್ ಹತ್ರ ಬರ್ತೀವಿ. ಪ್ಯಾಲೇಸ್ ಹತ್ರ ಯಂಗ್ ಪ್ರಿನ್ಸಸ್ ಆದ ಗುಂಕೋ ಅಥವಾ ಶೂರಿ, ಹೌದು ಗುಂಕೋನ ಒರಿಜಿನಲ್ ಹೆಸರು ಶೂರಿ, ಪ್ರಿನ್ಸಸ್ ಶೂರಿ ಬೆಳಗ್ಗೆ ಎದ್ಬಿಟ್ಟು ಗುಡ್ ಮಾರ್ನಿಂಗ್ ಬ್ರೂಕ್ ಅಂತ ಶೂರಿ ಹೇಳ್ತಾರೆ ಸರಿನಾ. ಅಂಡ್ ಎಲ್ಲ ಒಳ್ಳೆ ನೀಕಾ ಪೋಸಲ್ಲಿ ಆಡಿಳ್ತಾ ಇದ್ದಾನೆ ಸರಿನಾ. ಬ್ರೂಕ್ ಒಂಥರ ಸೇಮ್ ಸನ್ಗೌಡ್ ನೀಕಾ ಪೋಸ್ ಹಿಂಗಿದೆಯಲ್ಲ, ಸನ್ಗೌಡ್ ನೀಕಾ ಪೋಸ್ ಅದೇ ತರ ಡ್ಯಾನ್ಸ್ ಫ್ಲೋರ್ ಎಲ್ಲ ಫುಲ್ ಹೈಯಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಎಲ್ಲ ಆಡಿಳ್ತಾ ಇದ್ದಾನೆ. ಅಂಡ್ ಇನ್ ದ ಕಂಟ್ರಿ ಆಫ್ ಇನ್ಸ್ಟ್ರೂಮೆಂಟ್ ಮಾರ್ಕೆಟ್, ಅಂದ್ರೆ ಮೋಸ್ಟ್ಲಿ ಇದು ಎಸ್ಪೇರಿಯಾ ಕ್ರೇಜಿ ಆಗಿದೆ ನೋಡೋದಕ್ಕೆ. ನಮ್ಗೆ ಝೂಮ್ ಔಟ್ ಮಾಡಿ ಒಂದು ತೋರಿಸ್ತಾರೆ, ಕ್ರೇಜ್ ಆಗಿದೆ, ಒಂಥರ ಸಖತ್ತಾಗಿದೆ ಟೌನು. ಆದ್ರೆ ಆ ಟೌನ್ ಮಧ್ಯದಲ್ಲಿ ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಇದೆ, ಹೆಸರು ನಂಗೆ ಏನಂತಾರೆ ಅಂತ ಗೊತ್ತಿಲ್ಲ. ಸೊ ಪಿಕ್ಚರ್ ಹಾಕಿ ನೋಡ್ಕೊಂಬಿಡಿ, ದಿ ಇನ್ಸ್ಟ್ರೂಮೆಂಟ್ ಇದೆ. ಸೊ ಕ್ರೇಜ್ ಆಗಿದೆ ಬಿಲ್ಡ್. ಮೋಸ್ಟ್ಲಿ ನ್ಯಾಚುರಲ್ ಅಲ್ಲ, ಮ್ಯಾನ್ ಮೇಡ್ ಅಂತ ಅನ್ಸುತ್ತೆ, ಬಟ್ ಗೊತ್ತಿಲ್ಲ, ಮೋಸ್ಟ್ಲಿ ನ್ಯಾಚುರಲ್ ಆಗಿ ಇರ್ಬೋದು. ಒಂಥರ ನೋಡೋದಕ್ಕೆ ವಾಟರ್ ಸೆವೆನ್ ತರ ಇದೆ, ಒಂಥರ ಕೇಕ್ ತರ ಇದೆ ದೂರದಿಂದ ನೋಡೋದಕ್ಕೆ. ಅಂಡ್ ಅದ್ರ ಮೇಲೆ ಒಂದು ಇನ್ಸ್ಟ್ರೂಮೆಂಟ್ ಇಟ್ಟಿರೋ ತರ ಇದೆ. ಸೊ ಸಖತ್ತಾಗಿದೆ ಸರಿನಾ. ಅಂಡ್ ಇವಾಗ ಎಲ್ಲರಿಗೂ ಟಾರ್ಚರ್ ಕೊಡ್ತಾ ಎದ್ಬಿಡಿಸ್ತಾ ಇದ್ದಾನೆ ಬ್ರೂಕ್. 4 ಗಂಟೆಗೆ ಎಲ್ಲರೂ ಕಿರ್ಸ್ತಾ ಇದ್ದಾರೆ, ಅಯ್ಯೋ ಇವ್ನು ಯಾಕಾರ ಇಲ್ಲಿ ನಮ್ಮ ದೇಶದಲ್ಲಿ ಇದ್ದಾನೆ, ಇವನ್ನೆಲ್ಲರೂ ಓಡಿಸಿ ಅಂತ ಒಬ್ಬ ಹೇಳ್ತಾ ಇದ್ದಾನೆ. ಅಂಡ್ ಎಲ್ಲರೂ ಮೈ ಲಾರ್ಡ್ ಬ್ರೂಕ್ ಸಿಕ್ಕಾಬಿಟ್ಟೆ ಸಖತ್ತಾಗಿ ಆಡ್ತೀರಾ ಅಂತ ಎಷ್ಟು ಜನ ಹೇಳ್ತಾ ಇದ್ದಾರೆ. ಅಂಡ್ ಇನ್ನೊಬ್ಬ ಯಾರ ಗನ್ ಕೊಡಿ ಇವನ್ನ ಶೂಟ್ ಮಾಡ್ಬಿಡ್ತೀನಿ ಅಂತ ಎಲ್ಲ ಹೇಳ್ತಾರೆ. ಯಾಕಂದ್ರೆ 4 ಗಂಟೆಗೆ ಎದ್ದು ಎಲ್ಲರಿಗೂ ಹಾಡು ಹೇಳಿ ಎಬ್ಬರಿಸ್ತಾ ಇದ್ದಾನೆ. ಸೊ ಇದೊಂಥರ ಮಿಕ್ಸ್ಚರ್ ಆಫ್ ಒಪಿನಿಯನ್ಸ್ ಅಂತ ಹೇಳ್ಬೋದು. ಅಂಡ್ ಇದೆಲ್ಲ ಆದ್ಮೇಲೆ, ಇದೆಲ್ಲ ಬೆಳಿಗ್ಗೆ ಆಗಿತ್ತು ಸರಿನಾ, ಇದೆಲ್ಲ ಬೆಳಿಗ್ಗೆ 4 ಗಂಟೆಗೆ ನಡೆದಿರೋ ವಿಷಯ. ಅಂಡ್ ಇದೆಲ್ಲ ಆದ್ಮೇಲೆ ನಾವು ಮಧ್ಯಾಹ್ನಕ್ಕೆ ಶಿಫ್ಟ್ ಆಗ್ತೀವಿ. ಸೊ ಒಂಥರ ಲಂಚ್ ಟೈಮ್ ಅಂತ ಹೇಳ್ಬೋದು ಸರಿ. ನಾವು ಮಧ್ಯಾಹ್ನಕ್ಕೆ ಶಿಫ್ಟ್ ಆಗ್ತೀವಿ, ಎಸ್ಪೇರಿಯಾ ಪ್ಯಾಲೇಸ್ ಅಲ್ಲಿ ಶಿಫ್ಟ್ ಆಗ್ತೀವಿ. ಪ್ಯಾಲೇಸ್ ಅಲ್ಲಿ ಬ್ರೂಕ್ ಒಬ್ಬ ರಾಯಲ್ ಗಾರ್ಡ್ ಕ್ಯಾಪ್ಟನ್ ರಾಯಲ್ ಗಾರ್ಡ್ ಅಲ್ಲಿ ಕ್ಯಾಪ್ಟನ್ ಬ್ರೂಕ್ ಸರಿನಾ. ಇವಾಗ ಬ್ರೂಕ್ ಶೂರಿ, ಪ್ರಿನ್ಸಸ್ ಶೂರಿಗೆ ಅವಳಿಗೆ ಟ್ರೈನಿಂಗ್ ಎಲ್ಲ ಕೊಟ್ಟು ವಾಪಸ್ ಬರ್ತಾ ಇದ್ದಾನೆ. ವಾಪಸ್ ಬರ್ತಿರ್ಬೇಕಾದ್ರೆ
ಎಲ್ಲ ಅವನ ಅಂಡರಲ್ಲಿ ಯಾರು ಕೆಲಸ ಮಾಡ್ತಾರೆ, ರಾಯಲ್ ಗಾರ್ಡ್ ಅಲ್ಲಿ ಯಾರು ಕೆಲಸ ಮಾಡ್ತಾರೆ, ಅವರೆಲ್ಲರೂ ಬ್ರೂಕ್ ಹೋಗ್ಬಿಟ್ಟು, ಓ ಕ್ಯಾಪ್ಟನ್ ನೀವು ಸಖತ್ತಾಗಿ ಸೋಡ್ನ ಸ್ಲಾಶ್ ಮಾಡ್ತೀರಾ, ಅದನ್ನ ನಮಗೂ ಕೂಡ ಹೇಳ್ಕೊಡಿ ಪ್ಲೀಸ್ ಅಂತ ಎಲ್ಲ ಕೇಳ್ತಾ ಇದ್ದಾರೆ. ಅಂಡ್ ಅದನ್ನ ನೋಡ್ಬಿಟ್ಟು ಬ್ರೂಕ್ ಕೇಳ್ತಾನೆ, ನಾನು ನಿಮ್ಗೆ ಎಷ್ಟೊಂದ್ಸರಿ ಅದನ್ನ ಹೇಳ್ಕೊಟ್ಟಿದ್ದೀನಿ, ನೀವು ಇನ್ನೂ ಅದನ್ನ ಕಲಿತಾ ಇಲ್ಲ. ಸೊ ನೀವು ಮೊದಲು ಬೇಸಿಕ್ಸ್ನ ಪ್ರಾಕ್ಟೀಸ್ ಮಾಡೋದು ಶುರು ಮಾಡಿ. ಬೇಸಿಕ್ನ ಪ್ರಾಕ್ಟೀಸ್ ಮಾಡಿದ್ರೆ ಆಮೇಲೆ ನಿಮ್ಗೆಲ್ಲ ಬರ್ಬೋದು, ಯಾಕಂದ್ರೆ ನೀವು ಅದ್ರ ಬಗ್ಗೆ ಕನ್ಸ್ ಕಾಣ್ಕೊಂಡೆಲ್ಲ ಇರಬೇಡಿ, ಫಸ್ಟ್ ಬೇಸಿಕ್ನ ಪ್ರಾಕ್ಟೀಸ್ ಮಾಡಿ ಅಂತ ಎಲ್ಲರಿಗೂ ಹೇಳ್ತಾನೆ. ಅಂಡ್ ಅದಾದ್ಮೇಲೆ ನಾವು ಶೂರಿ ಜೊತೆಗೆ ಕಾನ್ವರ್ಸೇಷನ್ ನೋಡ್ತೀವಿ ಸರಿನಾ. ಶೂರಿ ಕೂಡ ಹೇಳ್ತಾ ಇದ್ದಾರೆ, ಇವತ್ತು ನಾವು ಮಾಡಿರೋ ಟ್ರೈನಿಂಗ್ ನಾನು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದ್ದೀನಲ್ವಾ, ನಮ್ಮ ಅಮ್ಮನ ತರ ನಾನು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದ್ದೀನಲ್ವಾ ಅಂತ ಬ್ರೂಕ್ಗೆ ಹೇಳ್ತಾನೆ. ಅದಕ್ಕೆ ನಿಮ್ಮಮ್ಮ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಹೌದು ಅಂತ ಅವನು ಕೂಡ ಬ್ರೂಕ್ ಕೂಡ ಹೇಳ್ತಾನೆ ಸರಿನಾ. ಅಂಡ್ ಪ್ರಿನ್ಸಸ್ ಶೂರಿ ಜೊತೆ, ಪ್ರಿನ್ಸಸ್ ಶೂರಿಗೆ ಇವಾಗ 7 ವರ್ಷ, ಸೊ ಬ್ರೂಕ್ಗೆ ಇವಾಗ 20 ವರ್ಷ, ಪ್ರಿನ್ಸಸ್ ಶೂರಿಗೆ 7 ವರ್ಷ. ಸೊ ಅದಕ್ಕೋಸ್ಕರ ಅವನ ಬ್ರೂಕ್ ಅವಲೇ ಹೇಳಿದ್ದು, ನನಗೆ ಇವಾಗ 90 ವರ್ಷ ಅಂದ್ರೆ ನಾನು ಯಾರನ್ನ ಅನ್ಕೋತಾ ಇದ್ದೀನಿ ಅವಳೇ ಆಗಿದ್ರೆ ಅವಳಿಗೆ ಇವಾಗ 77 ವರ್ಷ ಆಗಿರ್ಬೇಕಿತ್ತು ಅಂತ. ಬಟ್ ಗುಂಕೋ 77 ವರ್ಷ ತರ ಕಾಣಿಸಲ್ಲ, ಅವಳು ಸಿಕ್ಕಾಪಟ್ಟೆ ಹೆಂಗ ಕಾಣಿಸ್ತಾಳೆ. ಸೊ ಅದೇ ತರನೇ ಹೇಳಿರ್ಬೋದು. ಅಂಡ್ ಬ್ರೂಕ್ಗೆ ಇವಾಗ ಶೂರಿ, ಇವತ್ತು ಮಾಡಿರೋ ಪ್ರಾಕ್ಟೀಸ್ ನಾನು ನಮ್ಮ ಅಮ್ಮನ ತರನೇ ಸ್ಟ್ರಾಂಗ್ ಆಗಿದ್ದೀನಿ ಅಲ್ವಾ ಬ್ರೂಕ್ ಅಂತ ಕೇಳಿದ ತಕ್ಷಣ, ಹೌದು ನಿಮ್ಮಮ್ಮ ಸಿಕ್ಕಾಪಟ್ಟೆ ಸ್ಟ್ರಾಂಗು ಅಂತ ಅವ್ನ ಕೈಯಲ್ಲಿ, ಅವ್ನ ಕಣ್ಣಲ್ಲೆಲ್ಲ ಸೇಮ್ ಸಾಂಜಿಗೆ ಬರುತ್ತಲ್ಲ ಹಾರ್ಟ್ ಐಸು, ಆ ಥರನೇ ಹಾರ್ಟ್ ಐಸ್ ಎಲ್ಲ ಬಂದ್ಬಿಡುತ್ತೆ ಅವ್ನು ಕೂಡ. ಕ್ರೇಜ್ ಆಗಿದೆ ಈ ಸಿಚುವೇಶನ್, ಮಾತ್ರ ಸಗದಾಗಿ ಬರ್ತಿದ್ದಾರೆ ಓಡೋ ಸೆನ್ಸೇಷನ್. ಅಂಡ್ ಬ್ರೂಕ್ ಕೇಳೋದು ಶುರು ಮಾಡ್ತಾನೆ, ದ ಲೇಡಿ ಕ್ಯಾಂಡಲ್, ದ ಲೈಟ್ ಆಫ್ ಮೈ ಲೈಫ್ ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ ಸರಿನಾ. ಇವಾಗ ಶೂರಿ ಅವ್ರ ಅಮ್ಮನ ಹೆಸರು ಕ್ಯಾಂಡಲ್ ಸರಿನಾ. ಕ್ಯಾಂಡಲ್, ದ ಲೇಡಿ ಕ್ಯಾಂಡಲ್, ಅವರು ನನ್ನ ಜೀವನದ ಬೆಳಕು ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ಅಂಡ್ ಇವಾಗ ಶೂರಿ ಅದನ್ನ ನೋಟಿಸ್ಕೊಂಡ್ಬಿಟ್ಟು, ಬ್ಯಾಡ್ ಲಕ್ ಬ್ರೋಕ್, ನೀನು ಮದುವೆ ಆಗಿರೋ ನಮ್ಮ ಅಮ್ಮನ ಮೇಲೆ ಕಣ್ಣಾಕ್ತಿದ್ಯಲ್ಲ ಅಂತ ಅವ್ರು ಫುಲ್ ಎಲ್ಲ ಹೇಳೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಬ್ರೂಕ್ ಹೇಳ್ತಾನೆ, ಲವ್ ಇಸ್ ಫ್ರೀಡಮ್ ಶೂರಿ, ಲವ್ ಯಾರು ಮಾಡಬೇಕು ಇಲ್ಲ ಅಂತ ಗೊತ್ತಿಲ್ಲ, ಲವ್ ಇಸ್ ಫ್ರೀಡಮ್ ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ಅಂಡ್ ಈ ಕಾನ್ವರ್ಸೇಷನ್ ನ ರಾಜ ಕೇಳಿಸ್ಕೊಂಡ್ಬಿಡ್ತಾನೆ. ಸೊ ಸೀರಿಯಸ್ ಮ್ಯಾಟರ್ ಗೈಸ್, ಸೀರಿಯಸ್. ಸೊ ಎಸ್ಪೀರಿಯಾನ ರಾಜ ಲುವೆನ್, ಅಂಡ್ ಇದು ನಾನು ಲಾಸ್ಟ್ ಅಲ್ಲಿ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಪ್ರಿನ್ಸೆಸ್ ಅಥವಾ ಕ್ವೀನ್ ಕ್ಯಾಂಡಲ್ ಮತ್ತೆ ಈ ಕಿಂಗು ಸಂಬಂಧನೇ ಇಲ್ಲ ಗುರು, ಸಂಬಂಧನೇ ಇಲ್ಲ. ಯಾಕಂದ್ರೆ ಲುಕ್ ವೈಸ್ ನಾಟ್ ಬ್ಯಾಡ್ ಥಿಂಗ್, ನಾನಪ್ಪ ಏನೋ ಆ ಥರ ಕೆಟ್ಟಾಗಿ ಹೇಳ್ತಿಲ್ಲ, ಬಟ್ ಲುಕ್ ವೈಸ್ ಸಿಕ್ಕಾಪಟ್ಟೆ ಮ್ಯಾಚ್ ಅಪ್ ಇಲ್ಲ ಅಂತ ಅನ್ಸುತ್ತೆ. ಬಟ್ ದೇರ್ ಹ್ಯಾಪಿ ಕಪಲ್ ಅಂತ ಹೇಳ್ಬೋದು. ಯಾವ ಥರ ಅಂದರೆ, ಈ ಲುವೆನ್ ನೋಡೋದಕ್ಕೆ ಯಾವ ಥರ ಇದ್ದಾನೆ ಅಂದರೆ ಅವನು ರಾಜ ಅಂತ ಅನಿಸ್ತಾನೆ ಇಲ್ಲ, ಸಿಕ್ಕಾಪಟ್ಟೆ ದಪ್ಪ ಇದ್ದಾನೆ, ಮತ್ತೆ ಅವನಿಗೆ ಸಿಕ್ಕಾಪಟ್ಟೆ ಹೇರ್ ಎಲ್ಲ ಹಿಂಗೆಲ್ಲ ಬೆಳೆದಿದೆ, ಮತ್ತೆ ಅವನು ಅಂತ ಈ ತರ ಮಾತಾಡೋ ತರ ಕಾಣ್ತಾ, ಮತ್ತೆ ಬನಿಯನ್ ತರ ಹಾಕೊಂಡಿದ್ದಾನೆ, ಮತ್ತೆ ಒಂದು ಪೈಜಾಮ ತರ ಹಾಕೊಂಡಿದ್ದಾನೆ, ಮತ್ತೆ ಒಂದು ಕ್ಲೋಕ್ ಹಾಕೊಂಡಿದ್ದಾನೆ, ಅದರಲ್ಲಿ ಚೈನ್ಸ್ ಎಲ್ಲ ಇದೆ. ಸೊ ದಿ ಕ್ವೀನ್ ಕ್ಯಾಂಡಲ್ ನೋಡಾದ್ಮೇಲೆ ಇವರಿಬ್ರು ಕಪಲ್ಲ ಅಂತ ಅನಿಸ್ಬಿಡುತ್ತೆ ನಿಮ್ಗೆ. ಸೊ ಆ ತರ ಕಾಣಿಸ್ತಾನೆ. ಅಂಡ್ ಅವನು ಗಾರ್ಡನಿಂಗ್ ಮಾಡ್ತಾ ಇದ್ದಾನೆ. ಸೊ ಮಾಮೂಲಿ ಲೀವ್ಸ್ನೆಲ್ಲ ಕಟ್ ಮಾಡ್ತಾನೆ. ಸೊ ಮೋಸ್ಟ್ಲಿ ಇದು ಅವನ ಹಾಬಿ ಇರ್ಬೋದು. ಸೊ ಅವನು ರಾಜ ಅಂತಾನೆ ಅನ್ನಿಸ್ತಿಲ್ಲ, ಅವಳು ಯಾವುದೋ ಭಿಕ್ಷುಕನಿಗೆ ರಾಜನ ಸ್ಥಾನ ಕೊಟ್ಟಂಗಿರುತ್ತೆ. ಸೊ ಆ ತರ ಕಾಣಿಸ್ತಾ ಇದ್ದಾನೆ. ಸೊ ಇವನು ಇವಾಗ ಬ್ರೂಕ್ ಅವನ ಹೆಂಡತಿ ಬಗ್ಗೆ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡ್ಬಿಟ್ಟಿದ್ದಾನೆ. ಸೊ ಏನ್ ಮಾತಾಡ್ತಿದ್ಯಾ, ನಾನು ನಿನ್ನ ಎಕ್ಸಿಕ್ಯೂಟ್ ಸಾಯಿಸ್ಬಿಡ್ತೀನಿ ಅಂತ ಬ್ರೂಕ್ ಅಂತ ಹೇಳ್ತಾನೆ. ಅಂಡ್ ಇದನ್ನ ಕೇಳಿಸ್ಕೊಂಡು ಮಾಮೂಲಿ ಅವಳ ಅಪ್ಪ ಕಾಣಿಸಿದ ತಕ್ಷಣ ಶೂರಿನ ಕೂಡ ಡ್ಯಾಡಿ ಅಂತ ಅವಳು ಕೂಡ ಅಪ್ಕೊಳಕ್ ಹೋಗ್ತಾಳೆ. ಅಂಡ್ ಬ್ರೂಕ್ ಇದನ್ನ ನೋಡ್ಬಿಟ್ಮೇಲೆ ಬೇಡ ಸಿಕ್ಕಾಪಟ್ಟೆ ಕೋಪ ಮಾತಾಡ್ತಿದ್ಯಾ ಅಂತ. ಸೊ ಮೋಸ್ಟ್ಲಿ ಬ್ರೂಕ್ ಮತ್ತೆ ಈ ಕಿಂಗ್ ಇಬ್ರು ಕೂಡ ಬಡೀಸ್, ಫ್ರೆಂಡ್ಸ್ ಇದ್ದಂಗೆ ಸರಿನಾ. ಅವ್ರ ಮುಂದೆ ಈ ತರ ಕಾಮಿಡಿ ಮಾತುಗಳೆಲ್ಲ ಆಗ್ತಾನೆ ಇರುತ್ತೆ. ಅಂಡ್ ಇದಾದ್ಮೇಲೆ ಸಖತ್ತಾಗಿರೋ ಕ್ವಶನ್ ಕೇಳ್ತಾನೆ ಕಿಂಗು. ಯಾವ ತರ ಅಂದ್ರೆ, ನೀನ್ ನನ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ಯಲ್ವಾ, ನನ್ನ ಹೆಂಡತಿಗೋಸ್ಕರ ನೀನ್ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ಯಾ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೋಸ್ಕರ ಇಲ್ಲ ನಾನು ಕಾನೂನು ನನ್ನ ಕೈಗೆ ತಗೊಳಲ್ಲ, ನಾನು ನೇಚರ್ಗೆ ಅದ್ರ ಕೆಲಸ ಮಾಡೋದಕ್ಕೆ ಬಿಟ್ಬಿಡ್ತೀನಿ, ಅದಾದ್ಮೇಲೆ ನಾನು ಚಾನ್ಸ್ ತಗೋತೀನಿ ಅಂತ ಬ್ರೂಕ್ ಹೇಳ್ತಾನೆ. ಸೊ ಬ್ರೂಕ್ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನೀನು ನ್ಯಾಚುರಲ್ ಆಗಿ ಸತ್ತ ಮೇಲೆ ನೀನ್ ಹೆಂಡತಿನ ತಗೋತೀನಿ ಅಂತ. ಸೊ ಬ್ರೂಕ್ ಇಸ್ ಸೋ ಕ್ರೇಜ್ ಆಗಿದ್ದಾರೆ. ಅಂಡ್ ಇದನ್ನ ನೋಡಿದ ತಕ್ಷಣ ಶೂರಿನೂ ಕೂಡ ಬ್ರೂಕ್ ನಮ್ಮ ಅಮ್ಮನ ಬಿಟ್ಬಿಡು ಪ್ಲೀಸ್, ನೀನ್ ಮೂವ್ ಆನ್ ಆಗು ಲೈಫಲ್ಲಿ, ನಮ್ಮ ಅಮ್ಮನ ಬಿಟ್ಬಿಡು ನೀನು ಅಂತ ಹೇಳ್ತಾನೆ. ಸೊ ಪ್ರೀ ಹೇಳ್ತಾ ಇದ್ದಾಳೆ ಬ್ರೂಕ್ಗೆ, ನಾನು ಯಾವಾಗ ದೊಡ್ಡೋಳಾಗ್ತೀನಿ ನಾನು ನಿನ್ನ ಮದ್ವೆ ಆಗ್ತೀನಿ ಅಂತ ಶೂರಿ ಹೇಳ್ತಾಳೆ. ಅಂಡ್ ಇದನ್ನ ಕೇಳಿಸ್ಕೊಂಡು ರಾಜಂಗೆ ಪ್ರಿನ್ಸೆಸ್ ಶೂರಿ ಏನು ಈ ತರ ಎಲ್ಲ ಮಾತಾಡಬಾರ್ದು ಅಂತೆಲ್ಲ ಹೇಳ್ತಾರೆ ಸರಿನಾ. ಅಂಡ್ ಅದಾದ್ಮೇಲೆ ಬ್ರೂಕ್ ಕೂಡ ಡಿನೇ ಮಾಡ್ತಾನೆ, ಇಲ್ಲ ನಾನು ನಿನ್ನ ಮದ್ವೆ ಆಗಲ್ಲ ಅಂತ ಬ್ರೂಕ್ ಕೂಡ ಡಿನೇ ಮಾಡ್ತಾನೆ. ಇದನ್ನ ಅವನು ಒಪ್ಕೊಳ್ತಿದ್ದಕ್ಕೆ ರಾಜಂಗೆ ಸಿಕ್ಕಾಪಟ್ಟೆ ಹೋಗ್ಬರುತ್ತೆ. ನನ್ನ ಕಣ್ ಮುಂದೆ ನನ್ನ ಮಗಳನ್ನೇ ನೀನು ಡಿಸ್ಲೈಕ್ ಮಾಡ್ತೀಯ, ಅವಳನ್ನೇ ರಿಜೆಕ್ಟ್ ಮಾಡ್ತೀಯ ನೀನು ಅಂದ್ಬಿಟ್ಟು ಅವನು ಹೊಡೆದಕ್ಕೆ ಹೋಗ್ತಾನೆ. ರಾಜ ಇವಾಗ ಬ್ರೂಕ್ಗೆ ಅವ್ನಿಗೆ ಹೊಡೆದಕ್ಕೆ ಹೋಗ್ತಾನೆ, ಅವ್ನ ಕಾಲೆತ್ತಿ ಹೊಡೆದಕ್ಕೆ ಹೋಗ್ತಾನೆ. ಬಟ್ ಬ್ರೂಕ್ ಡಾಡ್ಜ್ ಮಾಡ್ಬಿಡ್ತಾನೆ, ಅದನ್ನ ಹಿಂಗೆ ತಡೆದ್ಬಿಡ್ತಾನೆ. ಇದನ್ನ ನೋಡ್ಬಿಟ್ಟು ಪ್ರಿನ್ಸೆಸ್ ಶೂರಿ ಅವಳು ಫುಲ್ ನಗ್ತಾ ಇದ್ದಾಳೆ, ಬಿದ್ದು ನಗ್ತಾ ಇದ್ದಾಳೆ. ಈ ತರ ಎಲ್ಲ ಆಗ್ತದೆ. ಅಂಡ್ ಇದಾದ ತಕ್ಷಣ ಒಬ್ಬ ಗಾರ್ಡು ಅಲ್ಲಿಗೆ ರಶ್ ಮಾಡ್ಕೊಂಡು ಬರ್ತಾನೆ. ಉದಯನ್ ಫನ್ನಿ ಕಾನ್ವರ್ಸೇಷನ್ ಏನ್ ನಡೀತಾ ಇತ್ತು, ಇದೇ ಟೈಮ್ಗೆ ಅಲ್ಲಿ ಒಬ್ಬ ಗಾರ್ಡ್ ಬರ್ತಾನೆ. ಗಾರ್ಡ್ ಬಂದ್ಬಿಟ್ಟು, ಯುವರ್ ಮೆಜೆಸ್ಟಿ
ನಾನು ನಾನು ಕ್ಷಮಿಸಿ ನನ್ನ ನಿಮ್ಮನ್ನ ಇದು ಫುಲ್ ಮಧ್ಯದಲ್ಲಿ ನಾನು ತಡೆದ್ಬಿಟ್ಟೆ, ಆದರೆ ಇಲ್ಲೊಂದು ಸೀರಿಯಸ್ ಮ್ಯಾಟ್ರ್ ಇದೆ ಮೆಜೆಸ್ಟಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ಏನು ವಿಷಯ ಅಂತ ಕೇಳೋದಕ್ಕೆ, ಇವಾಗ ಒಂದು ಗ್ಯಾಂಗ್ ಬಂದು ನಮ್ಮ ಕಂಟ್ರಿ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಅಂತ ಹೇಳ್ತಾನೆ. ಸೊ ಯಾವ ಗ್ಯಾಂಗ್ ಅಂದರೆ ದಿ ಗ್ಯಾಂಗ್ಸ್ 5 ಗ್ಯಾಂಗ್ಸ್ಟರ್ಸ್ ಫ್ಯಾಮಿಲಿ ಒನ್ ಪೀಸ್ ವೆಸ್ಟ್ ಬ್ಲೂ ಅಲ್ಲಿ ಇದ್ರು ಅಂತ ಓಡೋ ಸೆನ್ಸೆ ನಮಗೆ ಮುಂಚೆನೆ ಹೇಳಿದ್ರು. ಅಂಡ್ ಅದರಲ್ಲಿ ಒನ್ ಆಫ್ ದಿ ಡಾನ್ ಮಾರ್ಲಿನ್, ದಿ ರಾಕ್ ಸ್ಪಿರಿಟ್ ಅಲ್ಲಿ ಇದ್ದವನು ಡಾನ್ ಮಾರ್ಲಿನ್. ಸೊ ಇವಾಗ ಇಲ್ಲಿ ಅಟ್ಯಾಕ್ ಮಾಡಿರೋದು ಡಾನ್ ಮೊರಾನ್. ಸೊ ಇಬ್ರು ಬೇರೆ ಬೇರೆ ಅಂತ ಹೆಸರು ವೈಸ್ ಅನಿಸ್ತದೆ, ಆದ್ರೆ ಇಬ್ರು ಒಂದೇ ಇರ್ಬೋದಾ ಅಂತ ಗೊತ್ತಿಲ್ಲ. ಯಾಕಂದ್ರೆ ಡಾನ್ ಮಾರ್ಲಿನ್, ಡಾನ್ ಮೊರಾನ್ ಇಬ್ರು ಒಂದೇ ತರನೇ ಅನಿಸ್ತದೆ. ಸೊ ಮೋಸ್ಟ್ಲಿ ಟ್ರಾನ್ಸ್ಲೇಷನ್ ಮಿಸ್ ಮ್ಯಾಚ್ ಇರಬಹುದು, ಬಟ್ ಗೊತ್ತಿಲ್ಲ, ಕನ್ಫರ್ಮೇಶನ್ ಇಲ್ಲ. ಯಾಕಂದ್ರೆ ಡಾನ್ ಮಾರ್ಲಿನ್, ಡಾನ್ ಮೊರಾನ್ ಇಬ್ರು ಒಂದೇ ತರನೇ ಇದ್ದಾರೆ. ಸೊ ನೋಡೋದಕ್ಕಲ್ಲ ಹೆಸರು. ಸೊ ಅದೇ ತಗೋಸ್ಕರ ಇವ್ರು ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಇವಾಗ ರಾಜ ಕೇಳ್ತಾನೆ, ಹೌದಾ ಅವ್ರ ಟಾರ್ಗೆಟ್ ಏನು ಮಾಡಕ್ ಬಂದಿದ್ದಾರೆ ಅವ್ರು ಇಲ್ಲಿಗೆ ಅಂತ ಕೇಳ್ತಾನೆ. ಅದಕ್ಕೆ ಅವ್ನು ಹೇಳ್ತಾನೆ, ಯುವರ್ ಆನರ್ ಅವ್ರು ಬಂದಿರೋದು ನಮ್ಮ ಕ್ವೀನ್ ಕ್ಯಾಂಡಲ್ಗೋಸ್ಕರ. ಹೌದು, ಸುಮಾರು ವರ್ಷದಿಂದ ಡಾನ್ ಮೊರಾನ್ನ ಕಣ್ಣು ನಮ್ಮ ಕ್ವೀನ್ ಮೇಲೆ ಇತ್ತು. ಇವಾಗ ಕ್ವೀನ್ ಕ್ಯಾಂಡಲ್ಲು ಒಪೇರಾದಲ್ಲಿ ಅಂದ್ರೆ ಒಂದು ಪರ್ಫಾರ್ಮೆನ್ಸ್ ಅಲ್ಲಿ, ಒಂದು ಸ್ಟೇಜ್ ಅಲ್ಲಿ, ಒಂದು ಥಿಯೇಟರ್ ಏನಿದೆ ಆ ಥಿಯೇಟರ್ ಅಲ್ಲಿ ಪರ್ಫಾರ್ಮ್ ನೋಡಕ್ ಹೋಗಿದ್ದಾರೆ. ಸೊ ಇವಾಗ ಡೈರೆಕ್ಟ್ ಆ ಗ್ಯಾಂಗ್ ಅವರು ಆ ಥಿಯೇಟರ್ ಹತ್ರನೇ ಹೋಗ್ತಾ ಇದಾರೆ, ಅವ್ರನ್ನ ಕ್ಯಾಪ್ಚರ್ ಮಾಡ್ಕೊಂಡು ಕರ್ಕೊಂಡು ಹೋಗೋದಿಕ್ಕೆ ಅಂತ ಹೇಳ್ತಾ ಇದಾರೆ. ಸೊ ಈ ಡಾನ್ ಮೊರಾನ್ಗೆ ಮುಂಚೆಯಿಂದನೂ ಲೇಡಿ ಕ್ಯಾಂಡಲ್ ಮೇಲೆ ಕಣ್ಣಿತ್ತು, ಅದಕ್ಕೋಸ್ಕರ ಇವಾಗ ಅವನ ಗ್ಯಾಂಗ್ ನ ಕಳ್ಸಿದಾನೆ ದಿ ಕ್ವೀನ್ ಕ್ಯಾಂಡಲ್ ನ ಕರ್ಕೊಂಡ್ಬರೋದಿಕ್ಕೆ. ಸೊ ಇವಾಗ ಸರಿನಾ, ಇವಾಗ ಇವರೆಲ್ಲ ಒಪೇರಾ ಹತ್ರ ಅಂತ ಥಿಯೇಟರ್ ಅಂತ ಹೇಳಿದ್ದಾರೆ, ಆ ಥಿಯೇಟರ್ ಹತ್ರ ರಶ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕ್ವೀನ್ ಕ್ಯಾಂಡಲ್ ನ ಕರ್ಕೊಂಡು ಹೋಗೋದಿಕ್ಕೆ, ಕಿಡ್ನಾಪ್ ಮಾಡೋದಿಕ್ಕೆ. ಅಂಡ್ ಇದೇ ಟೈಮಲ್ಲೇ ಎಲ್ಲರಿಗೂ ಫುಲ್ ಶಾಕ್ ಆಗ್ಬಿಡುತ್ತೆ. ಇವಾಗ ರಾಜ ಎಲ್ಲ ಹೇಳೋದಕ್ಕೆ ಶುರು ಮಾಡ್ತಾನೆ, ಬೇಗ ಇವಾಗ ಎಲ್ಲಾ ಸೈನಿಕರನ್ನು ಬೇಗ ಒಪೇರಾ ಹತ್ರ ಥಿಯೇಟರ್ ಹತ್ರ ಕಳಿಸಿ ಎಲ್ಲರನ್ನು ಕ್ವೀನ್ ಕಾಪಾಡ್ಕೊಳ್ಳಿ ಎಲ್ಲರನ್ನು ಅಂತ ಕೇಳ್ತಾನೆ. ಆದ್ರೆ ಅವರೆಲ್ಲ ಶುರು ಮಾಡ್ತಾರೆ, ಯುವರ್ ಆನರ್ ಇವಾಗ ನಾವು ಅವ್ರ ಪೋರ್ಟ್ ಎಲ್ಲ ಆಲ್ರೆಡಿ ಅರ್ಧ ದಾರಿ ಬಂದ್ಬಿಟ್ಟಿದ್ದಾರೆ, ನಾವು ಇವಾಗ ಅರಮನೆಯಿಂದ ಬಿಟ್ಟು ನಾವು ಆ ಥಿಯೇಟರ್ ಅಥವಾ ಒಪೇರಾ ಹತ್ರ ಏನು ಹೋದ್ರು ಅದು ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಡುತ್ತೆ, ನಾವು ಅಲ್ಲಿ ಟೈಮ್ಗೆ ರೀಚ್ ಆಗಕ್ಕಾಗಲ್ಲ ಕಿಂಗ್ ಅಂತ ಹೇಳ್ತಾರೆ. ಇದು ನೋಡಿದ ತಕ್ಷಣ ಪ್ರಿನ್ಸಸ್ ಶೂರಿ ಬ್ರುಕ್ ಹತ್ರ ಬಂದ್ಬಿಟ್ಟು, ಬ್ರುಕ್ ಪ್ಲೀಸ್ ನೀನೇ ನಮ್ಮ ಅಮ್ಮನ ಹೆಂಗಾರು ಮಾಡಿ ಕಾಪಾಡಬೇಕು ಅಂತ ಪ್ರಿನ್ಸಸ್ ಕೇಳಕ್ ಶುರು ಮಾಡ್ತಾಳೆ. ಹೌದಾ, ಡಾನ್ ಮೊರಾನ್ ಫ್ಯಾಮಿಲಿನ, ನಾನಿವತ್ತು ಅವ್ರನ್ನ ಹಾರ್ಬರ್ ಹತ್ರ ಮೀಟ್ ಆಗಿದ್ದೆ ಅಂತ ಹೇಳ್ತಾನೆ. ಸೊ ಬ್ರುಕ್ ಇವತ್ತು ಬೆಳಿಗ್ಗೆ ಈ ಮೊರಾನ್ ಫ್ಯಾಮಿಲಿ ಗ್ರೂಪ್ನ ಏನು ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾರೆ ಅವ್ರನ್ನ ಬ್ರುಕ್ ಬೆಳಗ್ಗೆ ಹಾರ್ಬರ್ ಅಲ್ಲಿ ಮೀಟ್ ಆಗಿದ್ದ ಅಂತ ಹೇಳ್ತಾನೆ. ಸೊ ಇವಾಗ ಎಲ್ಲ ನಾವು ಇವಾಗ ಅರೇನಾ ಗ್ರೂಪ್ ಹತ್ರ ಬರ್ತೀವಿ, ನಾವು ಒಪೇರಾ ಹತ್ರ ಏನ್ ನಡೀತಾ ಇದೆ ಆ ಗ್ರೂಪ್ ಹತ್ರ ಬರ್ತಾರೆ. ಅವರೆಲ್ಲ ಫುಲ್ ಕುದುರೆ ಓಡಿಸ್ಕೊಂಡು ಆ ಗ್ಯಾಂಗ್ಸ್ ಎಲ್ಲ ಇವಾಗ ಕ್ವೀನ್ ಕಿಡ್ನಾಪ್ ಮಾಡ್ಕೊಂಡು ಹೋಗೋದಕ್ಕೆ ಎಲ್ಲ ಬರ್ತಾ ಇದ್ದಾರೆ. ಎಲ್ಲರೂ ಅವ್ರ ಮುಖದಲ್ಲ ಸ್ಕಾರ್ ಇದೆ, ಅಥವಾ ಕ್ರೂರವಾಗಿ ಎಲ್ಲ ಕಾಣಿಸ್ತಾ ಇದೆ ಸಣ್ಣ. ಅಂಡ್ ಅವ್ರನ್ನ ಜನರೆಲ್ಲ ನೋಡಿದ ತಕ್ಷಣ ಅವರೆಲ್ಲ ಓಡೋಕ್ ಶುರು ಮಾಡ್ತಾರೆ. ಅಂಡ್ ಅವ್ರ ಕೈಯಲ್ಲಿ ಗನ್ ಇಟ್ಕೊಂಡಿದ್ದಾರೆ. ಸೊ ಅಡ್ಡ ಯಾರ್ಯಾರು ಬರ್ತಾರೆ ಅವ್ರನ್ನೆಲ್ಲ ಶೂಟ್ ಮಾಡಿ ಸಾಯಿಸ್ತಾ ಇದ್ದಾರೆ. ಸಿಟ್ಬಿಡಿ, ನಾವಿಲ್ಲಿ ಕ್ವೀನ್ ಕ್ಯಾಂಡಲ್ಗೋಸ್ಕರ ಬಂದಿದ್ದೀವಿ, ನಾವು ಅವಳನ್ನ ಕರ್ಕೊಂಡು ಹೋಗ್ಬೇಕು ಅಂತೆಲ್ಲ ಫುಲ್ ಕಿರ್ಚ್ಕೊಂಡು ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾ ಇದ್ದಾರೆ. ಅಂಡ್ ಇದಾದ್ಮೇಲೆ ನಾವು ಒಪೇರಾ ಹೌಸ್ ಒಳಗಡೆ ಅಂದ್ರೆ ಥಿಯೇಟರ್ನ ಒಳಗಡೆ ಶಿಫ್ಟ್ ಆಗ್ತೀವಿ. ಒಳಗಡೆ ಪರ್ಫಾರ್ಮೆನ್ಸ್ ಮುಗಿತಾ ಇದೆ. ಪರ್ಫಾರ್ಮೆನ್ಸ್ ಮುಗಿದ ತಕ್ಷಣ ನಾವು ಕ್ವೀನ್ ಕ್ಯಾಂಡಲ್ನ ಹಾಫ್ ಮುಖ ನೋಡ್ತೀವಿ. ವಾವ್, ವಾಟ್ ಎ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಅಂತ ಕ್ವೀನ್ ಕ್ಯಾಂಡಲ್ ಕ್ಲಾಪ್ ಮಾಡ್ತಾ ಇದ್ದಾರೆ. ಸೊ ಸಾಕಾಗಿ ಕ್ಲಾಪ್ ಎಲ್ಲ ಪರ್ಫಾರ್ಮೆನ್ಸ್ ಎಂಜಾಯ್ ಮಾಡ್ತಾ ಇದ್ದಾರೆ. ಅಂಡ್ ಅದಾಗಿದ ತಕ್ಷಣ ನಾವು ಆ ಡಾನ್ ಮೊರಾನ್ ಫ್ಯಾಮಿಲಿಲಿ ಎಲ್ಲ ಗ್ಯಾಂಗ್ಸ್ ಎಲ್ಲ ಬಂದ್ಬಿಟ್ಟು ಆ ಥಿಯೇಟರ್ನ ಆಚೆನೆ ಫುಲ್ ರೌಂಡ್ ಅಪ್ ಆಗಿದೆ ಸರ್. ಎಲ್ಲರೂ ಕ್ವೀನ್ ಆಚೆ ಬಂದ ತಕ್ಷಣ ಅವನ್ನ ಕರ್ಕೊಂಡು ಹೋಗ್ತಾ ಇರೋದು, ಆ ತರ ಫುಲ್ ಎಲ್ಲ ಗನ್ನೆಲ್ಲ ಹಿಡ್ಕೊಂಡು ಕಾಯ್ತಾ ಇದ್ದಾರೆ. ಅಂಡ್ ಇದ ನೋಡಿದ ತಕ್ಷಣ ಇವಾಗ ರಾಜ ಕೇಳ್ತಾನೆ, ಬ್ರೂಕ್ ಅಯ್ಯೋ ಇವಾಗ ನಾನು ಏನ್ ಮಾಡ್ಲಿ, ಅವಳು ನನ್ನ ಹೆಂಡತಿನ ಕರ್ಕೊಂಡು ಹೋಗ್ಬಿಡ್ತಾರೆ, ಕ್ವೀನ್ ಕ್ಯಾಂಡಲ್ನ ಕರ್ಕೊಂಡು ಹೋಗ್ಬಿಡ್ತಾರೆ, ಏನ್ ಮಾಡೋದು ಬ್ರೂಕ್ ಅಂತ ಕೇಳ್ತಾನೆ. ಅದಕ್ಕೆ ಇವಾಗ ಹೇಳ್ತಾನೆ ಬ್ರೂಕ್, ತಲೆ ಕೆಡ್ಸ್ಕೊಬಿಡಿರಿ ಕಿಂಗ್, ಕ್ವೀನ್ ಕ್ಯಾಂಡಲ್ ಸಿಕ್ಕಾಪಟ್ಟೆ ಸ್ಟ್ರಾಂಗು, ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ, ನೀವು ತಲೆ ಕೆಡ್ಸ್ಕೊಬಿಡಿ ಆರಾಮಾಗಿರಿ ಅಂತ ಹೇಳ್ತಾನೆ. ಬಟ್ ಆದ್ರೂ ಕೂಡ ಹೇಳ್ತಿಲ್ಲ. ಇಲ್ಲ ಅವಳಿಗೆ ಏನಾರು ಆಗ್ಬಿಡುತ್ತೆ, ನಮ್ಗೆ ಅಷ್ಟೊಂದು ನಂಬಿಕೆ ಇಲ್ಲ, ಬೇಗ ಏನಾರು ಕಾಪಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ರಾಜ ಮತ್ತೆ ಪ್ರಿನ್ಸಸ್ ಶೂರಿ ಎಲ್ಲ. ಅದಕ್ಕೋಸ್ಕರ ಬ್ರೂಕ್ ಇವಾಗ ಒಂದು ಹೇಳ್ತಾನೆ, ಡೋಂಟ್ ವರಿ, ತಲೆ ಎಲ್ಲ ಕೆಡಿಸ್ಕೋಬೇಡಿ, ಯಾಕಂದ್ರೆ ನಾನು ಅವ್ರನ್ನ ಯಾವಾಗ ಹಾರ್ಬರ್ ಅಲ್ಲಿ ಮೀಟ್ ಆದ್ನೋ ಆವಾಗ್ಲೇ ಅವ್ರನ್ನ ಸ್ಲಾಶ್ ಮಾಡಿದೀನಿ ಅಂತ ಹೇಳ್ತಾನೆ. ಬ್ರಾ, ಈ ತರ ಪವರ್ ಬ್ರೂಕ್ ಇಷ್ಟೊಂದು ರೇಂಜ್ ನನ್ಗೆ ಅರ್ಕೊಂಡಿಲ್ಲ. ಸೊ ಕ್ರೇಜಿ. ಸೊ ನನಗೆ ಹೇಳ್ಬಿಡ್ತೀನಿ. ಸೊ ಈ ತರ ಬ್ರೂಕ್ ನಾನು ಅವ್ರನ್ನ ಯಾವಾಗ ಹಾರ್ಬರ್ ಅಲ್ಲಿ ಬೆಳಗ್ಗೆ ಮೀಟ್ ಮಾಡಿದ್ನೋ ಆವಾಗ್ಲೇ ಅವ್ರನ್ನ ಸ್ಲಾಶ್ ಮಾಡಿದೀನಿ ಅಂತ ಹೇಳಿದ ತಕ್ಷಣ ನಾವು ಮತ್ತೆ ಒಪೇರಾ ಹೌಸ್ ಹತ್ರ ಬರ್ತೀವಿ. ಒಪೇರಾ ಹೌಸ್ ಅಲ್ಲಿ ನಮ್ಗೆ ಶಿಫ್ಟ್ ಆಗುತ್ತೆ. ಅಲ್ಲಿ ಯಾರು ಈ ಡಾನ್ ಮೊರಾನ್ ಗ್ಯಾಂಗ್ ಇಂದ ಬಂದಿದ್ದಾರೋ ಅವ್ರಿಗೆಲ್ಲ ಮೈ ಮೇಲೂ ಸ್ಕಾರ್ಸ್ ಸಿಕ್ ಅಂತ. ನಿಮ್ಗೆ ಬ್ರೂಕ್ನ ಅವ್ನು ಸ್ಲಾಶ್ ಮಾಡೋದು ನಿಮ್ಗೆ ಐಡಿಯಾ ಗೊತ್ತಿರುತ್ತೆ, ಯಾಕಂದ್ರೆ ಅವನು ಯಾರು ಗೊತ್ತಿಲ್ದಿರೋ ತರನೇ ಅವನು ಆಲ್ರೆಡಿ ಸೋಲ್ಡ್ನ ಅವನು ಸ್ಲಾಶ್ ಮಾಡ್ಬಿಟ್ಟಿರ್ತಾನೆ. ಅವ್ರಿಗೆ ಗೊತ್ತೇನೆ ಆಗಲ್ಲ, ಅವ್ರ ಮೈಂಡ್ಗೆ ರಿಜಿಸ್ಟರ್ ಆಗಲ್ಲ, ಅಷ್ಟು ಬೇಗ ಸ್ಲಾಶ್ ಆಗ್ಬಿಟ್ಟಿರುತ್ತೆ. ಅಂಡ್ ಇವಾಗ ಯಾವ ತರ ಇದೆ ಅಂದ್ರೆ ಆ ಸ್ಟ್ರೀಟ್ ಅಲ್ಲೆಲ್ಲ ಒಳ್ಳೆ ಇನ್ವಿಸಿಬಲ್ ಸ್ಲಾಶ್ ಎಲ್ಲ ಬಂದು ಅವ್ರಿಗೆ ಹೊಡಿತಾರ ತರ ಇದೆ. ಎಲ್ಲ ಫುಲ್ ಎಲ್ಲ ಬಂದಿರೋರು ಎಲ್ಲ ಬಾಡಿದು ಸ್ಕಾರ್ಸ್ ದೊಡ್ಡದಾಗಿ ಎಲ್ಲ ಒಬ್ರು ಕೈ ಕಾಲು ತಲೆ ಎಲ್ಲ ಕಿತ್ಕೊಂಡು ಹೋಗ್ತಾ ಇದೆ. ಬ್ರೂಕ್ ಮ್ಯಾನ್
ಕ್ರೇಜಿ, ಇಷ್ಟೊಂದು ರೇಂಜ್ ಅಂತ ನಾನು ಅನ್ಕೊಂಡಿರಲ್ಲ. ಸೊ ಇವಂಗೆಲ್ಲ ಗೊತ್ತಿದ್ರೆ ಬ್ರೂಕ್ ಅವನ ಸೋರ್ಡ್ನ ಒಂಥರ ಕ್ಲಾಸಿ ಸೋರ್ಡ್ನ ಯೂಸ್ ಮಾಡ್ತಾನೆ. ಅವನು ಯೂಸ್ ಮಾಡಿದಾಗ ಅವ್ನು ಸ್ಲಾಶ್ ಮಾಡಿದ್ದು ಯಾರಿಗೂ ಗೊತ್ತಾಗಲ್ಲ. ಅವ್ನು ಫ್ಯೂ ಸ್ಟೆಪ್ಸ್ ಆ ಕಡೆ ತಗೊಂಡಾದ್ಮೇಲೆ ಅವ್ನ ಸೋರ್ಡ್ನ ಅವ್ನು ಕ್ಲೋಸ್ ಮಾಡ್ತಾನೆ. ಕ್ಲೋಸ್ ಮಾಡಿದ ತಕ್ಷಣ ಅವ್ರ ಎನಿಮಿ ಫುಲ್ಲು ಸ್ಲಾಶ್ ಆಗಿ ಅಲ್ಲಿವರೆಗೂ ಅವ್ರಿಗೆ ನೋಟಿಸೇ ಆಗಲ್ಲ. ಆಮೇಲೆ ಅವ್ರಿಗೆ ನೋಟಿಸ್ ಆಗುತ್ತೆ. ಸೊ ಅದ್ರ ಬೇಸಿಸ್ ಆಗಿ ತಗೊಂಡ್ರೆ ಬ್ರೂಕ್ ಈ ಎಸ್ಪೇರಿಯಾ ಕಿಂಗ್ಡಮ್ ಅಲ್ಲಿ ಈ ಡಾನ್ ಮಾರಾನ್ ಗ್ಯಾಂಗ್ ನ ಬೆಳಿಗ್ಗೆ ಹಾರ್ಬರ್ ಅಲ್ಲಿ ಮೀಟ್ ಆಗಿದ್ದಾನೆ, ಅವ್ರನ್ನ ನೋಡಿದ್ದಾನೆ. ಅಂಡ್ ಅವರು ಡಾನ್ ಮಾರಾನ್ ಗ್ಯಾಂಗ್ ಅಂತ ಅವ್ನಿಗೆ ಗೊತ್ತಾಗಿದೆ, ಅಥವಾ ಬೇರೆ ಯಾರೋ ತಗ್ಸ್ ಅಂತ ಗೊತ್ತಾಗಿದೆ. ಸೊ ಅವನು ಅವಾಗಲೇ ಬೆಳಗಿನ ಜಾವನೇ ಸೋರ್ಡ್ ಅಲ್ಲಿ ಅವನು ಎಲ್ಲರನ್ನೂ ಸ್ಲಾಶ್ ಮಾಡ್ಬಿಟ್ಟಿದ್ದಾನೆ. ಬಟ್ ಆ ಎನಿಮೀಸ್ಗೆ ಅದು ರಿಜಿಸ್ಟರ್ ಆಗಿಲ್ಲ. ಎನಿಮೀಸ್ಗೆ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಸೋರ್ಡ್ ತಗಲಿದೆ, ಅವ್ರು ಕಟ್ಟಾಗಿದ್ದಾರೆ ಅಂತ ಗೊತ್ತಿಲ್ಲ. ಅಂಡ್ ಇಷ್ಟೆಲ್ಲ ಆಗಿ ಮಧ್ಯಾಹ್ನ ಹೊತ್ತಾಗಿದೆ. ಮಧ್ಯಾಹ್ನ ಹೊತ್ತಲ್ಲಿ ಅವ್ರು ಮತ್ತೆ ಎಲ್ಲ ಬಂದು ಕ್ವೀನ್ ನ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದಾರೆ. ಅಂಡ್ ಅವ್ರು ಒಪೇರಾ ಹತ್ರ ಬಂದು ನಿಂತ್ಕೊಂಡು, ಥಿಯೇಟರ್ ಹತ್ರ ಮುಂದೆ ಬಂದು ನಿಂತ್ಕೊಂಡಿದ್ದಾರೆ. ಅಂಡ್ ಅವಾಗ ಅವ್ರಿಗೆ ರಿಯಲೈಸ್ ಆಗಿದೆ ಬ್ರೂಕ್ ಇಂದ ಇವರು ಸ್ಲಾಶ್ ಆಗಿದ್ದಾರೆ ಅಂತ. ಸೊ ಟೈಮು ಎಷ್ಟು ಗ್ಯಾಪ್ ಇದೆ, ಸುಮಾರು ಒಂದು 5 ರಿಂದ 6 ಅವರು ಬೇಸಿಕ್ ಆಗಿ ತೊಳ್ಕೋದ್ರೆ 5 ರಿಂದ 6 ಅವರು ಅವ್ರಿಗೆ ಸ್ಲಾಶ್ ಆಗಿದೆ, ಅವ್ರ ಬಾಡಿ ಏಟ್ ಆಗಿದೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಓ ಮೈ ಗಾಡ್ ಬ್ರೂ, ಇದು ಮಾತ್ರ ನೆಕ್ಸ್ಟ್ ಲೆವೆಲ್. ಸೊ ಮೋಸ್ಟ್ ಬಟ್ ಬ್ರೂಕ್ ಯಾಕೆ ನಾವು ಇವಾಗ ಅಷ್ಟೊಂದು ಪವರ್ಫುಲ್ ಆಗಿ ನಾವು ನೋಡಲ್ಲ ಅಂತ ನನಗಂತೂ ಡೌಟ್ ಇದೆ. ಯಾಕಂದ್ರೆ ಅವ್ನು 20 ವರ್ಷ ಆಗ್ಬೋದು ಬ್ರೂಕ್. ಇವಾಗ 20 ವರ್ಷದ ಬ್ರೂಕ್ ರಾಯಲ್ ಗಾರ್ಡ್ ನ ಕ್ಯಾಪ್ಟನ್, ಇಷ್ಟೊಂದು ಪವರ್ಫುಲ್. ಬಟ್ ನಾವು ಇಷ್ಟೊಂದು ಪವರ್ಫುಲ್ ಬ್ರೂಕ್ ನಾವು ಕರೆಂಟ್ ಸ್ಟೋರಿ ನಾವು ನೋಡ್ತಾ ಇಲ್ಲ. ಸೊ ಮೋಸ್ಟ್ಲಿ ಬ್ರೂಕ್ ಇದನ್ನ ಅವನು ಯಾರಿಗೂ ಗೊತ್ತಾಗಬಾರ್ದು ಅಂತ ಹೈಡ್ ಮಾಡ್ತಿದ್ದಾನ, ಅಥವಾ ಬ್ರೂಕ್ ಅವನ ಇಷ್ಟ ತನಕ ಯಾರ್ಯಾರು ಎನಿಮೀಸ್ನ ಮೀಟ್ ಮಾಡಿದಾನೆ ಅವ್ರು ಎಲ್ಲರಿಗೂ ಅವನು ಆಲ್ರೆಡಿ ಸ್ಲಾಶ್ ಮಾಡಿದಾನೆ. ಬಟ್ ಅವ್ರಿಗಿನ್ನ ಅದು ರಿಯಲೈಸ್ ಆಗಿಲ್ವಾ? ಇಷ್ಟೊಂದೆಲ್ಲ ಕ್ವಶನ್ಸ್ ಬರುತ್ತೆ. ಸೊ ಯಾವ್ದಾರಾಗಿರ್ಲಿ, ಬಟ್ ಕ್ರೇಜಿ 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 ಪವರ್ ಮಾತ್ರ ಇದು ಮಾತ್ರ ಸಖತ್ತಾಗಿದೆ. ಅಂಡ್ ಈ ಜನ ಅವರು ಇನ್ವಿಸಿಬಲ್ ಆಗಿ ಕಟ್ಟಾಗಿದ್ದನ್ನ ನೋಡ್ಬಿಟ್ಟು ಜನರಿಗೆಲ್ಲ ಶಾಕ್ ಆಗುತ್ತೆ, ಮತ್ತೆ ಖುಷಿ ಕೂಡ ಆಗುತ್ತೆ. ಯಾಕೆಂದ್ರೆ ಈ ತರ ಗೊತ್ತಿಲ್ದಂಗೆ ಸ್ಲಾಶ್ ಮಾಡೋದು ಇಡೀ ಕಿಂಗ್ಡಮ್ ಅಲ್ಲಿ ಒಬ್ನೇ ಇಟ್ಸ್ ಬ್ರೂಕ್ ಅಂತ ಅವ್ರಿಗೆಲ್ಲರಿಗೂ ಗೊತ್ತು. ಅದಕ್ಕೋಸ್ಕರ ಓ ವಿ ಲವ್ ಯು ಬ್ರೂಕ್, ಸೂಪರ್, ಯು ಆರ್ ಸೋ ಕೂಲ್ ಅಂತೆಲ್ಲ ಹೇಳ್ತಾ ಇದ್ದಾರೆ ಸರಿನಾ. ಅಂಡ್ ಬ್ರೂಕ್ಗೆ ಇವಾಗ ಎಲ್ಲರೂ ಒಂಥರ ಟೈಟಲ್ ಕೊಟ್ಟಿದ್ದಾರೆ. ಇಟ್ ವಾಸ್ ದ 3 ಪೇಜ್ ಹಮ್ ನಾಟ್ ಸ್ಲಾಶ್ ಅಂತ ಅವನಿಗೆ ಟೈಟಲ್ ಕೊಡ್ತಾರೆ. ಒಂಥರ ಹಮ್ಮಿಂಗ್ ಬ್ರೂಕ್ ಅಂತ ಕೊಡ್ತಾರೆ ಅವನಿಗೆ ಟೈಟಲ್ ಆ ಥರ. ಯಾಕಂದ್ರೆ ಈ ತರ ಸ್ಲಾಶ್ ನ ಯಾರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಬ್ರೂಕ್ ನ ಬಿಟ್ಟು. ಯಾಕಂದ್ರೆ ಅವ್ರಿಗೆ ನೋಟಿಸ್ ಆಗದಿರೋ ತರ ಸ್ಲಾಶ್ ಮಾಡೋದು ಯಾರಿಗೂ ಆಗಲ್ಲ. ಸೊ ಅದಕ್ಕೋಸ್ಕರ ಬ್ರೂಕ್ ಈ ತರ ಟೈಟಲ್ ಕೊಟ್ಟಿದ್ದಾರೆ. ಸೊ ಕ್ರೇಜಿ. ಅಂಡ್ ಎಲ್ಲರಿಗೂ ಬ್ರೂಕ್ ಸಿಕ್ಕಾಪಟ್ಟೆ ಇಷ್ಟ ಅಂತಾನು ಗೊತ್ತಾಗುತ್ತೆ ಈ ಪವರ್ ಸೋರ್ಡ್ಸ್ಮನ್ಶಿಪ್ ಅಲ್ಲಿ. ಅಂಡ್ ಇದೆಲ್ಲ ಆಗಿದ ತಕ್ಷಣ ಥಿಯೇಟರ್ ಇಂದ ಆಚೆಗೆ ಕ್ವೀನ್ ಕ್ಯಾಂಡಲ್ ನಡ್ಕೊಂಡ್ ಬರೋದಕ್ಕೆ ಶುರು ಮಾಡ್ತಾರೆ. ಸೊ ಕ್ವೀನ್ ಕ್ಯಾಂಡಲ್ ಆಚೆ ಬರ್ತಾ ಇದ್ದಾರೆ ಅಂತ ಎಲ್ಲರಿಗೂ ಫುಲ್ ಅವ್ರ ಕಣ್ಣೆಲ್ಲ ಹಾರ್ಟ್ ಐಸಲ್ ಆಗ್ಬಿಡುತ್ತೆ, ಆ ಥರ ಎಲ್ಲ ಮಾಡ್ತಾ ಇದ್ದಾರೆ ಸರಿನಾ. ಅಂಡ್ ಎಲ್ಲರೂ ಕಾಯ್ತಾ ಇದ್ದಾರೆ ಕ್ವೀನ್ ಕ್ಯಾಂಡಲ್ ನೋಡೋದಕ್ಕೆ. ಅಂಡ್ ಎಲ್ಲರೂ ಕ್ವೀನ್ ಕ್ಯಾಂಡಲ್ ಆಚೆ ಬಂದು ನೋಡ್ತಾರೆ. ಕ್ವೀನ್ ಕ್ಯಾಂಡಲ್ ವಾಸ್ ಸೋ ಬ್ಯೂಟಿಫುಲ್ ಗೈಸ್. ನಿಜವಾಗ್ಲೂ ನನ್ನ ಟಾಪ್ 5 ಒನ್ ಪೀಸ್ ಮೋಸ್ಟ್ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅಂತ ಕ್ರೇಜಿ ಆಗಿದೆ ಸರಿನಾ. ಅಂಡ್ ಸಡನ್ ಆಗಿ ಔಟ್ಫಿಟ್ ಎಲ್ಲ ಗಮನಿಸಿದ್ರೆ ಮಾಮೂಲಿ ರಾಯಲ್ ಕ್ವೀನ್ ಅಂತ ಇದ್ರೆ ಇದೇ ತರ ಇರಬೇಕು. ಬಟ್ ಕೈಂಡ್ ನನ್ಗೊಂಚೂರು ನೋಡೋದಕ್ಕೆ ಸೆಲೆಸ್ಟಿಯಲ್ ಡ್ರ್ಯಾಗನ್ ಲುಕ್ಸೇ ಬರ್ತಾ ಇದೆ. ರಾಯಲ್ ಒಂಥರ ಪ್ರಿನ್ಸೆಸ್ ಅಥವಾ ಕ್ವೀನ್ ತರ ಡ್ರೆಸ್ ಮಾಡ್ಕೊಂಡಿಲ್ಲ, ಒಂಥರ ಈ ಯಾರಪ್ಪ ಗಾರ್ಲಿಂಗ್, ಸೆಲೆಸ್ಟಿಯಲ್ ಡ್ರ್ಯಾಗನ್ ಗಾರ್ಲಿಂಗ್ ಡ್ರೆಸ್ ಮಾಡ್ಕೊಂಡಿದ್ದಲ್ಲ ಗಾಡ್ ವ್ಯಾಲಿ ಇನ್ಸಿಡೆಂಟ್ ಅಲ್ಲಿ, ಆ ತರ ಡ್ರೆಸ್ ಮಾಡ್ಕೊಂಡಿದ್ದಲ್ಲ. ಸೊ ಶಾಂಕ್ಸು ಮತ್ತೆ ಶಾಮ್ರಾಕ್ ಎಲ್ಲ ಡ್ರೆಸ್ ಮಾಡ್ಕೊಂಡಿದ್ರಲ್ಲ, ಆ ತರ ಡ್ರೆಸ್ ವೈಬ್ಸ್ ಬರ್ತದೆ. ಸೊ ಯಾಕೋ ಸೆಲೆಸ್ಟಿಯಲ್ ಡ್ರ್ಯಾಗನ್ ವೈಬ್ಸ್ ಬರ್ತಾ ಇದೆ ನನಗೆ ಕ್ವೀನ್ ಕ್ಯಾಂಡಲ್ ಇಂದ. ಸೊ ನೋಡೋಣ ಅದೇನು ಅಂತ. ಅಂಡ್ ಇದಾದ್ಮೇಲೆ ನಮಗೆ ಮೇಲ್ಗಡೆ ನರೇಟರ್ ಬಂದು ಹೇಳ್ತಾರೆ 70 ವರ್ಷದ ಹಿಂದೆ ಎಸ್ಪೀರಿಯಾ ಕಿಂಗ್ಡಮ್ ಅಲ್ಲಿ ಇಬ್ರು ಸಿಕ್ಕಾಬಟ್ಟೆ ಪಾಪ್ಯುಲರ್ ಸ್ಟಾರ್ಸ್ ಅಂತ ಹೇಳ್ಬೋದು. ಯಾರು ಅಂದ್ರೆ ಒನ್ ವಾಸ್ ಕ್ವೀನ್ ಕ್ಯಾಂಡಲ್. ಮತ್ತೆ ಕ್ವೀನ್ ಕ್ಯಾಂಡಲ್ ಬರೀ ಕ್ವೀನ್ ಅಲ್ಲ, ಅವಳು ಫಾರ್ಮರ್ ಅಂದ್ರೆ ಹಳೆ ರಾಯಲ್ ಗಾರ್ಡ್ ನ ಕ್ಯಾಪ್ಟನ್. ಇವಾಗ ಬ್ರೂಕ್ ಏನ್ ರಾಯಲ್ ಗಾರ್ಡ್ ನ ಕ್ಯಾಪ್ಟನ್ ಆಗಿದ್ದಾನೆ, ಬ್ರೂಕ್ ಗಿಂತ ಮುಂಚೆ ಆ ರಾಯಲ್ ಗಾರ್ಡ್ ನ ಕ್ಯಾಪ್ಟನ್ ಆಗಿದ್ದು ಕ್ವೀನ್ ಕ್ಯಾಂಡಲ್. ಸೊ ಕ್ವೀನ್ ಕ್ಯಾಂಡಲ್ ಬ್ರೂಕ್ ರಾಯಲ್ ಗಾರ್ಡ್ ನ ಕ್ಯಾಪ್ಟನ್ ಆಗಿರುವಾಗಲೇ ಮಾಮೂಲಿ ಕಿಂಗು ಮತ್ತೆ ಈ ರಾಯಲ್ ಗಾರ್ಡ್ ನ ಕ್ಯಾಪ್ಟನ್ ಆದ ಕ್ಯಾಂಡಲ್ ಇಬ್ರು ಮದುವೆ ಆಗ್ತಾರೆ. ಸೊ ಅವಾಗ ಆ ಜಾಬು ಬ್ರೂಕ್ಗೆ ಬಂದಿದೆ ಅಂತ ಹೇಳ್ಬೋದು. ಸೊ ಇವಾಗ ಕ್ವೀನು ಬರೀ ಕ್ವೀನ್ ಅಲ್ಲ, ಅವಳು ಫಾರ್ಮರ್ ರಾಯಲ್ ಗಾರ್ಡ್ ನ ಕ್ಯಾಪ್ಟನ್. ಅಂಡ್ ನೆಕ್ಸ್ಟ್ ಇಟ್ ವಾಸ್ ಬ್ರೂಕ್. ಬ್ರೂಕ್ ನ ಮ್ಯೂಸಿಕ್ ಅಷ್ಟಾಗಿ ಯಾರು ಈ ಎಸ್ಪೀರಿಯಾ ಕಿಂಗ್ಡಮ್ ಅಲ್ಲಿ ಇಷ್ಟಪಡಲ್ಲ. ಬಟ್ ಅವನ ಸೋರ್ಡ್ಸ್ಮನ್ಶಿಪ್ ಮಾತ್ರ ಎಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಅವನ್ನ ಎಲ್ಲರೂ ಹಮ್ಮಿಂಗ್ ಬ್ರೂಕ್ ಅಂತ ಕರೀತಾರೆ ಅಂತ ನರೇಟರ್ ಬಂದು ಹೇಳ್ತಾರೆ. ಅಂಡ್ ನಮ್ಗೆ ಕೆಳಗಡೆ ಕಿಂಗ್ಡಮ್ ಆಫ್ ಎಸ್ಪೇರಿಯಾ ಕ್ವೀನ್ ಕ್ಯಾಂಡಲ್ ಅಂತ ಕ್ವೀನ್ ಕ್ಯಾಂಡಲ್ಗೆ ನೋಟ್ ಬರುತ್ತೆ. ಕ್ರೇಜ್ ಆಗಿತ್ತು. ಅಂಡ್ ದಟ್ ವಾಸ್ ದ ಎಂಡ್ ಆಫ್ ದಿ ಚಾಪ್ಟರ್. ಅಂಡ್ ನೆಕ್ಸ್ಟ್ ವೀಕ್ ಬ್ರೇಕ್ ಇಲ್ಲ ಅಂತ, ಈ ವೀಕ್ ಬ್ರೇಕ್ ಇಲ್ಲ.
ನಮಗೆ ಚಾಪ್ಟರ್ ಬರ್ತಾ ಇದೆ, ಸಕ್ಕತ್ತಾಗಿದೆ. ಸೊ ಮೋಸ್ಟ್ಲಿ ಬ್ರೂಕ್ನ ಚಾಪ್ಟರು ಮತ್ತೆ ಅಥವಾ ಬ್ಯಾಕ್ ಸ್ಟೋರಿ ಸಿಕ್ಕಾಪಟ್ಟೆ ದೊಡ್ಡದಾಗಿರಲ್ಲ ಅಂತ ಅನ್ಕೋತೀನಿ. ಮತ್ತೆ ಯಾವ ಥರ ಎಂಡ್ ಆಗ್ಬೋದು ಅಂತ ನನಗಂತೂ ಒಂಚೂರ ಹಿಂಟ್ ಆಫ್ ಐಡಿಯಾ ಇದೆ. ಅದ್ರ ಪ್ರಕಾರ ಎಂಡ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ನೋಡೋಣ ಯಾವ ಥರ ಎಂಡ್ ಆಗುತ್ತೆ ಅಂತ. ಯಾಕಂದ್ರೆ ನಮಗೆ ಸಾಂಜಿ ಬ್ಯಾಕ್ ಸ್ಟೋರಿ ತೋರಿಸುವಾಗ ಮೋಸ್ಟ್ಲಿ ಅದು ಸಿಕ್ಕಾಪಟ್ಟೆ ದೊಡ್ಡದಾಗಿರಲಿಲ್ಲ, ಸಿಕ್ಕಾಪಟ್ಟೆ ಚಿಕ್ಕದಾಗಿ ಇತ್ತು. ಸೊ ಅದೇ ರೇಂಜಲ್ಲೇ ಬ್ರೂಕ್ನ ಫ್ಲಾಶ್ ಬ್ಯಾಕ್ ಕೂಡ ಕಟ್ ಆದರೆ ಚೆನ್ನಾಗಿರುತ್ತೆ. ಇಲ್ಲ ಇನ್ನೂ ಒಂದು 6 ತಿಂಗಳು ಮಾಡಿದ್ರೆ ಸಿಕ್ಕಾಪಟ್ಟೆ ಕ್ರೇಜಿ ಆಗಿರುತ್ತೆ ಬ್ರೂಕ್ನ ಬ್ಯಾಕ್ ಸ್ಟೋರಿ. ಸೊ ನೋಡೋಣ ಎಷ್ಟು ಚಾಪ್ಟರ್ಸ್ ಬರುತ್ತೆ ಬ್ರೂಕ್ನ ಬ್ಯಾಕ್ ಸ್ಟೋರಿ ಅಂತ, ಕ್ರೇಜಿ ಆಗಿರುತ್ತೆ. ಸೊ ಇದಾಗಿತ್ತು ಒನ್ ಪೀಸ್ ಚಾಪ್ಟರ್ ರಿವ್ಯೂ 1183 ಗುಡ್ ಮಾರ್ ಮೇಡ್. ಸೊ ಇದಾಗಿತ್ತು, ಕ್ರೇಜಿ ಆಗಿತ್ತು. ಸೊ ಇದರಲ್ಲಿ ನಾನು ಸಿಕ್ಕಾಪಟ್ಟೆ ವಿಷಯ ತಿಳ್ಕೊಂಡಿದ್ದೇನೆಂದರೆ, ಫಸ್ಟು ಬ್ರೂಕ್ ಎಂಗೇಜಲ್ಲಿ ಯಾವ ಥರ ಒಂದು ಪವರ್ ಲೆವೆಲ್ ಯಾವ ಥರ ಇತ್ತು ಅಂತ, ಆ್ಯಂಡ್ ಅವನು ಇವಾಗ ಯಾವ ಥರ ಪವರ್ ಲೆವೆಲ್ ಇದೆ ಅಂತ. ಸೊ ನೀವೇ ಯೋಚನೆ ಮಾಡಬೇಕು ಗೊತ್ತಾಗುತ್ತೆ. ಬೆಳಿಗ್ಗೆ ಕಟ್ ಮಾಡಿದ್ದು ಮಧ್ಯಾಹ್ನಕ್ಕೆ ಅವ್ರಿಗೆ ರಿಯಲೈಸ್ ಆಗುತ್ತೆ, ಆ್ಯಂಡ್ ಅವಾಗ ಅವರು ಕುಸಿದು ಬೀಳ್ತಾರೆ. ಅಂದರೆ ಯಪ್ಪ ಕ್ರೇಜಿ. ನಾವು ಬ್ರೂಕ್ನ ಇಲ್ಲಿವರೆಗೂ ನೋಡಿರೋದು ಬರೀ ಅವನು ಆಮೇಲೆ ಯಾರು ಗೊತ್ತಿಲ್ಲದಂಗೆ ಕಟ್ ಮಾಡ್ತಾನೆ, ಆ್ಯಂಡ್ ಒಂದು ಫ್ಯೂ ಸ್ಟೆಪ್ಸ್ ಮುಂದೆ ತಗೋತಾನೆ, ಮತ್ತು ಅವನು ಸ್ಲೋಡ್ನ ಕ್ಲೋಸ್ ಮಾಡ್ತಾನೆ, ಅವಾಗ ಅವ್ರಿಗೆ ಕಟ್ ಆಗಿಬಿಡುತ್ತೆ ಅಂತ. ಬಟ್ ಇಷ್ಟೊಂದು ಗ್ಯಾಪ್ ನಾವು ನೋಡೇ ಇಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಕ್ರೇಜಿ ಆಗಿತ್ತು. ಆ್ಯಂಡ್ ಕ್ವೀನ್ ಕ್ಯಾಂಡಲ್ ಮತ್ತು ಶೂರಿ ಮತ್ತು ಅವ್ರ ಇಡೀ ಫ್ಯಾಮಿಲಿ ಅಂತಲೇ ಹೇಳ್ಬೋದು, ಕ್ರೇಜಿ ಆಗಿದೆ. ಆ್ಯಂಡ್ ಹೇಳೋದನ್ನ ಅವಲೇ ನಂಬೋದಕ್ಕೆ ಸಾಧ್ಯನೇ ಇಲ್ಲ ಇವರೆಲ್ಲ ಫ್ಯಾಮಿಲಿ ಅಂತ, ಬಟ್ ಫ್ಯಾಮಿಲಿ ಆಗಿದ್ದಾರೆ. ಸೊ ಅದೇ ಬ್ಯೂಟಿಫುಲ್ ಥಿಂಗು, ಸಕಲಾಗಿತ್ತು. ಆ್ಯಂಡ್ ಎಂಡ್ ಯಾವ ಥರ ಆಗುತ್ತೆ, ಯಾಕಂದರೆ ಬ್ರೂಕು ಪ್ರಿನ್ಸಸ್ ಶೂರಿ ಅಥವಾ ಗುಂಕೋನ ಯಾಕೆ ಇಷ್ಟೊಂದು ಹೇಟ್ ಮಾಡ್ತಾನೆ, ಮತ್ತು ಅಲ್ಲಿ ಏನು ನಡೀತು ಆ್ಯಕ್ಚುಲ್ ಆಗಿ. ಆ್ಯಂಡ್ ಮೋಸ್ಟ್ಲಿ ಈ ಮೂನೆ ಬಂದು ಗುಂಕೋನ ಪೊಸೆಸ್ ಮಾಡಿ ಅವ್ರ ಅಮ್ಮನ ಸಾಯಿಸೋ ಥರ ಮಾಡಿದ್ಲ, ಯಾವ ಥರ ಅಂತ ಗೊತ್ತಿಲ್ಲ. ಬಟ್ ಇನ್ನೊಂದು ವಿಷಯ, ಮೇಜರ್ ವಿಷಯ ಏನಂದರೆ, ದಿ ಎಸ್ಪಿಯ ಕಿಂಗ್ಡಮ್ಮು ಈ ಟೈಮ್ ಅಂದರೆ 70 ವರ್ಷದಿಂದ ತುಂಬ ಪೀಸ್ಫುಲ್ ಆಗಿತ್ತು ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಆ್ಯಂಡ್ ಅಟ್ ದಿ ಕರೆಂಟ್ ಟೈಮ್ ಮೋಸ್ಟ್ಲಿ ಎಸ್ಪೇರಿಯಾ ಕಿಂಗ್ಡಮ್ ಇಲ್ಲ, ಎಸ್ಪೇರಿಯಾ ಕಿಂಗ್ಡಮ್ ಇಲ್ಲವೇ ಇಲ್ಲ, ಅದು ನಾಶ ಆಗಿದೆ. ಸೊ ಯಾಕೆ, ಏನು ನಡೀತು, ಏನೇನು ವಿಷಯ ನಡೀತು, ಅಥವಾ ಅದ್ರ ಲೆಫ್ಟ್ ಓವರ್ಸಿನ ಉಳಿದಿದೆಯಾ ಗೊತ್ತಿಲ್ಲ, ಏನು ವಿಷಯ ಆಯಿತು, ಇದರ ಬ್ಯಾಕ್ ಸ್ಟೋರಿಯೇ ಪೂರ್ತಿ ತಿಳ್ಕೋಬೇಕು. ಸೊ ಇದಾಗಿತ್ತು ಚಾಪ್ಟರ್. ನಿಮ್ಗೆ ಅನಿಸ್ತು ಬ್ರೂಕ್ನ ಬ್ಯಾಕ್ ಸ್ಟೋರಿ ಹೇಗೆ ಅನಿಸ್ತು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಅವನ ಪವರ್ ಲೆವೆಲ್ ಅವಾಗಿಂದು ಇವಾಗಿಂದು ಹೇಗೆ ಅನಿಸ್ತು ನಿಮಗೆ ಡೌಟ್ ಇದೆ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ಚಾಪ್ಟರ್ ಸಿಗ್ತೀನಿ.